ಆತ್ಮೀಯ ವಿದ್ಯಾರ್ಥಿಗಳೇ, ಆಧುನಿಕ ಭಾರತದ ಇತಿಹಾಸದಲ್ಲಿ ಒಂದು ಪೋರ್ಷನ್, ಒಂದು ಭಾಗವನ್ನು ನಾನು ಇವತ್ತು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅದು ಯಾವುದು ಅಂದರೆ 1857ರಿಂದ 1947, 1857ರಿಂದ 1947 ಈ ಭಾಗವನ್ನು ನಾನು ಈ ಒಂದು ಕೋರ್ಸನ್ನು ನಿಮಗೆ ಯೂಟ್ಯೂಬಲ್ಲೇ ಫ್ರೀಯಾಗಿ ಮಾಡಿಕೊಡೋಕೆ ರೆಡಿ ಇದ್ದೀನಿ. ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಮೊದಲ ಕ್ಲಾಸ್ ಕೂಡ. ನಿಮಗೆ ಇತಿಹಾಸ ಬೋರಿಂಗ್ ಅನಿಸಿದರೆ, ಇತಿಹಾಸ ಬೇಡ ಬಿಡಪ್ಪ ಅನಿಸಿದರೆ ನೀವು ಒಂದು 2-3 ಕ್ಲಾಸ್ ನೋಡಿ ಆಮೇಲೆ ನಿರ್ಧಾರ ಮಾಡಿ. ಯು ವಿಲ್ ಎಂಜಾಯ್ ಲೈಕ್ ಎನಿಥಿಂಗ್. ಇಷ್ಟು ಎಂಜಾಯ್ ಮಾಡ್ತಿರಲ್ಲ ಕ್ಲಾಸ್ನ, ನೀವು ಯಾವುದೂ ಮರೆಯೋದಿಲ್ಲ ಕೂಡ, ಅದಕ್ಕೆ ನಾನೇ ಗ್ಯಾರಂಟಿ. ಒಂದು 2-3 ಕ್ಲಾಸ್ ಆದಮೇಲೆ ನಿಮಗೆ ಗೊತ್ತಾಗುತ್ತೆ. ಓಕೆ, ಇವತ್ತಿನ ಚಾಪ್ಟರ್ ಯಾವುದಪ್ಪ ಅಂದರೆ ಫಸ್ಟ್ ಚಾಪ್ಟರ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. 1857ರಂಗೆ ದಕ್ಷಿಣ ಕರ್ನಾಟಕದವರಿಗೆ 1857, ಉತ್ತರ ಕರ್ನಾಟಕದವರಿಗೆ 1857. ಗೊತ್ತಾಗ್ತಿದೆ ವ್ಯತ್ಯಾಸ? ಓಕೆ, 1857ರಂಗೆ ಅಥವಾ 1857ರಂಗೆ ಇದನ್ನು ನಾನು ಭಾಳ ಸಿಸ್ಟಮೆಟಿಕ್ ಆಗಿ ಭಾಳಷ್ಟು ನೀಟಾಗಿ ನಾನು ಸ್ಟಡಿ ಮಾಡೋಣ. ಫಸ್ಟ್ ಪೀಠಿಕೆ ನೋಡೋಣ, ಪ್ರಿಫೇಸ್ ನೋಡೋಣ. ಪೀಠಿಕೆ ಈ ಒಂದು 1857ರಂಗೆ ಸ್ವಲ್ಪ ಐಡಿಯಾ ಇದೆ ನಿಮಗೆ. ಏನಾಗುತ್ತೆ, ಬ್ರಿಟಿಷರು ಭಾಳ ದಿವಸದಿಂದ ನಮ್ಮ ದೇಶ ಆಳ್ತಿರ್ತಾರೆ. ಅವ್ರ ವಿರುದ್ಧ ನಾವು ತಿರುಗಿ ಬಿದ್ದಿರಲ್ಲ. ಫಸ್ಟ್ ಟೈಮ್ 1857 ಅವ್ರ ವಿರುದ್ಧ ತಿರುಗಿ ಬೀಳ್ತೀವಿ, ಅವ್ರ ಜೊತೆಗೆ ಒಂದು ಯುದ್ಧ ಮಾಡ್ತೇವೆ. ಸೊ ಅದೇ 1857ರಂಗೆ. ಕ್ಲಿಯರ್ ಇದೆಯಾ? ಆಮೇಲೆ ಕಾರಣಗಳು ತಿಳ್ಕೊಳ್ಳೋಣ, ರೀಸನ್ಸ್ ಏನು, ಯಾಕೆ ಈ ಒಂದು ಹೋರಾಟ ಪ್ರಾರಂಭವಾಯಿತು. ನೆಕ್ಸ್ಟ್ ಸ್ವರೂಪ ನೋಡೋಣ. ದಿಸ್ ಇಸ್ ವೆರಿ ಇಂಟ್ರೆಸ್ಟಿಂಗ್, ಭಾಳ ಮಜಾ ಇದೆ. ಈ ಒಂದು 1857 ದಂಗೆಯನ್ನು ಯಾರ್ಯಾರು ಏನಂದ್ರು, ಇದಕ್ಕೆ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಯಾರು ಕರೆದ್ರು, ಸಿಪಾಯಿ ದಂಗೆ ಅಂತ ಯಾರು ಕರೆದ್ರು, ರಾಷ್ಟ್ರೀಯ ದಂಗೆ ಅಂತ ಯಾರು ಕರೆದ್ರು, ಎಲ್ಲವನ್ನು ಚರ್ಚೆ ಮಾಡೋಣ. ಪ್ರಮುಖ ಘಟನೆಗಳ ಬಗ್ಗೆ ತಿಳ್ಕೊಳ್ಳೋಣ, ಇಂಪಾರ್ಟೆಂಟ್ ಇವೆಂಟ್ಸ್. ಆಮೇಲೆ ದಂಗೆ ವಿಫಲತೆಗೆ ಕಾರಣಗಳೇನು, ನೆಕ್ಸ್ಟ್ ಮೌಲ್ಯಮಾಪನ, ಇವಾಲ್ಯುವೇಷನ್. ಭಾಳಷ್ಟು ಅಂದವಾಗಿ, ಅಚ್ಚುಕಟ್ಟಾಗಿ, ಚಂದವಾಗಿ ನಾವು ಕ್ಲಾಸ್ನ ಒಂದೊಂದಾಗಿ ನೋಡ್ತಾ ಹೋಗೋಣ. ಫಸ್ಟ್ ನೋಡಿ, ಪೀಠಿಕೆ ನೋಡೋಣ. ಪೀಠಿಕೆ ಪ್ರಿಫೇಸ್ ನೋಡಿ. ಕಲ್ಯಾಣ ರಾಜ್ಯ ಪರಿಕಲ್ಪನೆಯು ಒಂದು ಮೂಲಭೂತ ತತ್ವವಾಗಿದ್ದು ಮೌರ್ಯರಿಂದ ಮೊಘಲರವರೆಗೂ ಇದನ್ನು ಪಾಲಿಸಿಕೊಂಡು ಬರಲಾಯಿತು. ಆದರೆ ಮುಂದೆ ಬ್ರಿಟಿಷರು ತಮ್ಮ ಆಳ್ವಿಕೆಯಲ್ಲಿ ಈ ಪರಿಕಲ್ಪನೆಗೆ ಎಳ್ಳು ನೀರು ಬಿಟ್ಟು ಶೋಷಣೆ ಮತ್ತು ದಮನಕಾರಿ ಎಂಬ ಹೊಸ ಪರಿಕಲ್ಪನೆಗಳನ್ನು ಹುಟ್ಟುಹಾಕಿದರು. ಇದು 1857ರ ದಂಗೆಗೆ ಮೂಲ ಕಾರಣವಾಗಿ ಮಾರ್ಪಟ್ಟಿತು. ನೋಡಿ, ಇವತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಇದ್ದಾರೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿದ್ದಾರೆ. ಯಾರೇ ಇರಲಿ, ರಾಜ, ರಾಣಿ, ಪ್ರಧಾನಮಂತ್ರಿ, ನಮ್ಮನ್ನು ಆಳೋರು ಯಾರೇ ಇರಲಿ, ಅವರ ಮುಖ್ಯ ಉದ್ದೇಶ ಏನು ಗೊತ್ತಾ? ಕಲ್ಯಾಣ ರಾಜ್ಯ ಅಂದರೆ ನಾವು ಸೋಷಿಯಲ್ ವೆಲ್ಫೇರ್ ಅಂತ ಕರಿತೀವಿ. ಜನರಿಗೆ ರಸ್ತೆಗಳು, ಜನರಿಗೆ ಕುಡಿಯುವ ನೀರು, ಜನರಿಗೆ ಆರೋಗ್ಯ ಸೇವೆಗಳು, ಜನರಿಗೆ ಶಿಕ್ಷಣದ ಸೇವೆಗಳು, ಜನರಿಗೋಸ್ಕರನೇ ಇರಬೇಕು ಸರ್ಕಾರ ಅಂದರೆ. ಇದು ಒಂದು ಮೂಲ ತತ್ವ, ಇದು ಒಂದು ಮೂಲಭೂತವಾಗಿರುವಂಥ ತತ್ವ. ಇದು ಆಳುವ ರಾಜ ಜನರಿಂದ ಟ್ಯಾಕ್ಸ್ ಕಲೆಕ್ಷನ್ ಮಾಡಬೇಕು, ವಾಪಸ್ ಜನರಿಗೆ ಕೊಡಬೇಕು. ಅದನ್ನು ಬಿಟ್ಟು ಅವನು ಇನ್ನೇನೋ ಮಾಡಿದೆ, ಗಾಂಜಾ ಹೊಡೆದೆ, ಚಿಯರ್ ಗರ್ಲ್ಸ್ ಹೊಡಿ, ಡ್ಯಾನ್ಸ್ ಹೊಡಿ ಅಂತ ಹೇಳಕ್ಕೆ ಅವಾಗ ಡ್ಯಾನ್ಸ್ ಹೊಡ್ಯಕ್ಕೆ ಹಚ್ಚಿ ಅವನು ಆರಾಮಾಗಿ ಮಕ್ಕೊಂಡೆ, ಯಾವಾಗ ಕೈ ಚುಟ್ಟು ಪಟ್ಟದ ಒಂದು ಯಾವ್ದಕ್ಕಾರ ಹೊಡೆದ, ಕಾಮಿಡಿ ಹೊಡೆದೆ, ಗಾಂಜಾ ಹೊಡೆದು ಮಕ್ಕೊಂಡೆ, ಅದಕ್ಕಲ್ಲ. ಸೊ ಹೀಗಾಗಿ ಕಲ್ಯಾಣ ರಾಜ್ಯ ಅನ್ನೋದು ಮೌರ್ಯರಿಂದ ನೋಡಿ, ಕ್ರಿಸ್ತ ಪೂರ್ವ ಮೌರ್ಯರಿಂದ ಮೊಘಲರವರೆಗೂ, ಮೊಘಲ್ ರಾಜ್ಯದವರೆಗೂ ಇದನ್ನು ಪಾಲಿಸ್ಕೊಂಡು ಬಂದಿದ್ರು. ಅಂದರೆ ಜನಸೇವೆ ಆ ರಾಜರ ಉದ್ದೇಶ ಆಗಿತ್ತು. ಆದರೆ ಬ್ರಿಟಿಷರು ಏನು ಮಾಡ್ತಾರೆ, ತಮ್ಮ ಆಳ್ವಿಕೆಯಲ್ಲಿ ಈ ಪರಿಕಲ್ಪನೆಗೆ ಎಳ್ಳು ನೀರು ಬಿಟ್ಟು ಬಿಡ್ತಾರೆ. ಇದನ್ನ ಕಲ್ಯಾಣ ರಾಜ್ಯದ ಪರಿಕಲ್ಪನೆಯನ್ನು ಬಿಟ್ಟು ಶೋಷಣೆ ಮತ್ತು ದಮನಕಾರಿ ಎಂಬ ಹೊಸ ಪರಿಕಲ್ಪನೆಗಳನ್ನು ಹುಟ್ಟಿ ಹಾಕ್ತಾರೆ. ಇದೇ ಏನಾಗುತ್ತೆ, ಅವರ ವಿರುದ್ಧ ನಾವು ತಿರುಗಿ ಬೀಳೋದಕ್ಕೆ ಕಾರಣ ಆಗುತ್ತೆ. ಕ್ಲಿಯರ್ ಇದೆ? ಸಿಂಪಲ್ ಪೀಠಿಕೆ, ಪ್ರಿಫೇಸ್, ಅಲ್ಟಿಮೇಟ್ ಇದೆಯಲ್ಲ, ರೈಟ್. ಓಕೆ, ನೆಕ್ಸ್ಟ್ ನೋಡಿ, ಕಾರಣಗಳು ತಿಳ್ಕೊಳ್ಳೋಣ. ರೀಸನ್ಸ್ ಏನು, ಈ ದಂಗೆಗೆ ಕಾರಣಗಳೇನು. ಕಾರಣಗಳಂದ ತಕ್ಷಣ ಪಟ್ಟಂತ ಕಾರಣಗಳಿರ್ಬೇಕಂತೇನಿಲ್ಲ. ಸ್ವಲ್ಪ ಏನಂತ ಕರೀತಾರೆ, ಲಾಂಗ್ ಟರ್ಮ್ ರೀಸನ್ಸ್ ಇರ್ತವೆ, ಭಾಳಷ್ಟು ದಿನದ ಕಾರಣಗಳಿರ್ತವೆ. ಈಗ ಫಾರ್ ಎಕ್ಸಾಂಪಲ್, ಈಗ ಇಲ್ಲಿ ಯಾರಿದ್ದಾರೆ, ಇಲ್ಲಿ ಸಂಗಪ್ಪ ಇದ್ದಾನೆ, ಇಲ್ಲಿ ಮಲ್ಲಪ್ಪ ಇದ್ದಾನೆ. ಇವರಿಬ್ಬರು ಈಗ ರೋಡ್ ಮೇಲೆ ಹೆಂಗೆ ಹೊಡೆದಾಡಕತ್ತಾರ ಅಂದ್ರೆ ಅಂಗಿ ಹರ್ಕೊಂಡು ಒಬ್ರು ಹೊಡೆದಾಡಕತ್ತಾರೆ ಇಬ್ಬರು. ಇವರಿಬ್ಬರು ಜಗಳ ಹೇಳಕತ್ತಾರ. ನಿಮ್ಗೇನು ಅನ್ಸುತ್ತೆ, ಇವರಿಬ್ಬರ ಮಧ್ಯೆ ಜಗಳ ಹೀಗೆ ಸ್ಟಾರ್ಟ್ ಆಗಿದೆ ಅನಿಸ್ತಾನು? ಇಲ್ಲ, ಇವರಿಬ್ಬರ ಮುಂಚೆ 1 ವರ್ಷದಿಂದ ಅಥವಾ 2 ವರ್ಷದಿಂದ ಅಥವಾ 6 ತಿಂಗಳಿಂದ ಏನೋ ಒಂದು ಮುಷ್ಕಿನ ಗುದ್ದಾಟ ನಡೆದಿರ್ತೈತಿ. ಅದಕ್ಕೆ ನಾವು ಕೋಲ್ಡ್ ವಾರ್ ಅಂತ ಕರಿತೀವಿ, ಶೀತಲ ಸಮರ. ಇವ ಏನೋ ಅವನ ಬಗ್ಗೆ ಹೇಳ್ತಾರೆ, ಅವ ಏನೋ ಸ್ಟೇಟಸ್ ಇಟ್ಟಿರ್ತಾನೆ, ಜೊತೆಗಿದ್ದೇ ಮೋಸ ಮಾಡ್ತಾರೆ ಅಂತ ಅವ ಸ್ಟೇಟಸ್ ಇಟ್ಟಿರ್ತಾನೆ. ಇವ ನೋಡಿರ್ತಾನೆ, ಉರುಕೊಂಡಿರ್ತಾನೆ. ಮೊದಲಿಂದನೇ ಶುರುವಾಗಿರ್ತಿತ್ತು, ಒಮ್ಮೆ ಅದು ಬ್ಲಾಸ್ಟ್ ಆಗ್ಬಿಡ್ತದೆ. ಹಾಗೆಯೇ ಇಲ್ಲಿ ಕೂಡ 1857ರ ದಂಗೆ ಅಂದ ತಕ್ಷಣ ಒಮ್ಮೆ ಅಂತಿಲ್ಲ, ಮೊದಲು ನಮಗೆ ಆರ್ಥಿಕ ಶೋಷಣೆಗಳಾಗ್ತವೆ. ಯಾವ ಥರ ನೋಡೋಣ, ರಾಜಕೀಯ ಶೋಷಣೆಗಳಾಗ್ತವೆ. ಇವೆಲ್ಲ ಲಾಂಗ್ ಟರ್ಮ್, ದೀರ್ಘಾವಧಿಯ ಕಾರಣಗಳು ಅಂತ ಕರಿತೀವಿ. ಆಮೇಲೆ ಸಾಮಾಜಿಕ ಶೋಷಣೆಗಳಾಗುತ್ತೆ, ಧಾರ್ಮಿಕ ಶೋಷಣೆಗಳಾಗುತ್ತೆ. ಆಮೇಲೆ ತತ್ಕ್ಷಣದ ಕಾರಣ ಏನು, ಯಾವ ಕಾರಣಕ್ಕೆ ಜಗಳ ಶುರು ಆಯಿತು ಅದನ್ನು ಕೂಡ ನೋಡೋಣ. ಫಸ್ಟ್ ಆರ್ಥಿಕ ಶೋಷಣೆ ನೋಡಿ. ಆರ್ಥಿಕ ಶೋಷಣೆ ಭಾಳ ಸಿಂಪಲ್ ಇದೆ, ಅದರಲ್ಲಿ ಏನಿಲ್ಲ.
ಇಂಗ್ಲೆಂಡಿನಲ್ಲಿ ಆದ ಕೈಗಾರಿಕಾ ಕ್ರಾಂತಿಯಿಂದ ಭಾರತದ ಕರಕುಶಲತೆ ಮತ್ತು ದೇಶೀಯ ಕೈಗಾರಿಕೆಗಳು ಕ್ಷೀಣಿಸಿದವು. ಎಸ್, ಅಲ್ಲಿ ಆ ಟೈಮಲ್ಲಿ ಬ್ರಿಟಿಷರು ಇಲ್ಲಿ ಆಳ್ತಿರ್ಬೇಕಾದ್ರೆ ಇಂಗ್ಲೆಂಡಲ್ಲಿ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಆಗುತ್ತೆ, ಕೈಗಾರಿಕಾ ಕ್ರಾಂತಿ ಆಗುತ್ತೆ. ಅವರಿಗೆ ಕಚ್ಚಾ ವಸ್ತುಗಳ ಅವಶ್ಯಕತೆ ಭಾಳ ಇರುತ್ತೆ. ಸೊ ಭಾರತದ ಕಚ್ಚಾ ವಸ್ತುಗಳನ್ನು ತೊಗೊಂಡೋಗಿ ಸಿದ್ಧ ವಸ್ತುಗಳನ್ನು ಇಲ್ಲಿ ಮಾರ್ತಾರೆ. ಹೀಗಾಗಿ ಭಾರತದ ಕೈಗಾರಿಕೆ ಸಂಪೂರ್ಣವಾಗಿ ಕುಸಿಯುತ್ತೆ. ಬಿತ್ತಲ್ಲ, ಬ್ಯಾಕ್ ಬೋನ್ ಮುರಿತು. ನೀವು ಒಬ್ಬ ವ್ಯಕ್ತಿನ ಹೊಡಿಬೇಕಾ, ನಿಮಗೆ ಯಾರೋ ಶತ್ರು ಇದ್ದಾರೆ ಅನ್ಕೊಳ್ಳೋಣ, ಅವನನ್ನು ಹೊಡಿಬೇಕಾ, ಅವನಿಗೆ ನೀವು ಎದೆ ಮೇಲೆ ಅಂಗಿ ಹೊಡೆದು ಅಂತಲ್ಲ, ಅವನಿಗೆ ಆರ್ಥಿಕವಾಗಿ ಹೊಡಿಬೇಕು. ನೀವು ಆರ್ಥಿಕವಾಗಿ ಹೊಡೆದ್ರೆ ಕೆಲಸಮ ಕುತ್ತ ಚಾಪ್ ಮುಗೀತು. ಯಾಕಂದ್ರೆ ದ್ಯಾಟ್ ಇಸ್ ದ ಮೇನ್ ಬ್ಯಾಕ್ ಬೋನ್ ಅಂತ ಕರಿತೀವಿ. ಅದು ಬೆನ್ನೆಲುಬು ಆರ್ಥಿಕತೆ ಮನುಷ್ಯನ. ಅವನ ರೋಡಿಗೆ ಬಿದ್ದಾದ್ರೆ ಮುಗಿದು ನಿಮ್ಮ ಕೂಡ ಏನು ಜಗಳ ಆಡ್ತಾನ, ಆ ದಿನ ಅವ್ನು ಹೇಳ್ತೀನಿ ಅವ್ನಿಗೆ ಓದಿತಾಳೆ, ಏನು ಗಂಡಿಸಿದೀನಿ, ಏನು ಸಂಸಾರ ಮಾಡ್ತೀಯ, ಆಕಿನೇ ಜಗಳ ಆಡ್ತಾಳೆ, ಅವನಿಗೆ ಬೇರೆದವ್ರ ಜಗಳ ಟೈಮ್ ಇರಲ್ಲ. ಸೊ ಹೀಗಾಗಿ ಭಾರತದ ಬೆನ್ನೆಲುಬಾಗಿರುವಂಥ ಅರ್ಥವ್ಯವಸ್ಥೆನ, ಭಾರತದಲ್ಲಿ ಗುಡಿ ಕೈಗಾರಿಕೆ, ಭಾರತದಲ್ಲಿ ಸಣ್ಣ ಸಣ್ಣ ಕೈಗಾರಿಕೆಗಳು ಎಲ್ಲ ಸರ್ವನಾಶ ಮಾಡಿಬಿಡ್ತಾರೆ. ಹೀಗಾಗಿ ಇದು ನಮಗೆ ಆಕ್ರೋಶಕ್ಕೆ ಕಾರಣ ಆಗುತ್ತೆ. ಭಾರತದ ಬೆನ್ನೆಲುಬನ್ನು ಮುರಿತಾರೆ. ಓಕೆ, ಯಾಕಂದರೆ ಅಲ್ಲಿ ಕೈಗಾರಿಕಾ ಕ್ರಾಂತಿ ಆಗುತ್ತೆ. ಇದರಿಂದ ಇಂಗ್ಲೆಂಡ್ ಕೇವಲ ವ್ಯಾಪಾರಿ ರಾಷ್ಟ್ರವಾಗಿರದೆ ಕೈಗಾರಿಕೆಗಳ ಕಾರ್ಯಾಗಾರವಾಯಿತು. ನಮ್ಮ ಸಮಾಜದ ಎಲ್ಲ ವರ್ಗಗಳು, ಅಂದರೆ ರೈತರು, ಕರಕುಶಲ ಕಾರ್ಮಿಕರು, ಜಮೀನ್ದಾರಿಗಳು, ರಾಜಮನೆತನಗಳ ರಾಜರನ್ನು ಆರ್ಥಿಕವಾಗಿ ಬ್ರಿಟಿಷರು ಶೋಷಣೆ ಮಾಡಿದರು. ಭಾರತೀಯರ ಮೇಲಿನ ಹೆಚ್ಚಿನ ಕಂದಾಯ, ಇದೊಂದು ದೊಡ್ಡ ಸಮಸ್ಯೆ. ಟ್ಯಾಕ್ಸ್ ಭಾಳ ಹಾಕ್ತಿದ್ರು ನಮ್ಮ ಮೇಲವರು, ಸಿಕ್ಕಾಪಟ್ಟೆ ಕಂದಾಯ ಹಾಕ್ತಿದ್ರು. ಆಮೇಲೆ ಭಾರತದ ಅರ್ಥವ್ಯವಸ್ಥೆಯ ಒಂದು ಬ್ಯಾಕ್ಬೋನ್ ಆಗಿರುವಂಥ ಅರ್ಥವ್ಯವಸ್ಥೆನ ನಾಶಪಡಿಸ್ತಾರೆ. ಇವೆಲ್ಲ ಕಾರಣಕ್ಕೆ ಏನಾಗುತ್ತೆ, ನಾವು ಅವ್ರ ವಿರುದ್ಧ ತಿರುಗಿ ಬೀಳಬೇಕಾಗುತ್ತೆ. ಇದು ದೀರ್ಘಾವಧಿಯ ಕಾರಣಗಳಲ್ಲಿ ಆರ್ಥಿಕ ಶೋಷಣೆ ಒಂದು. ಸೆಕೆಂಡ್ ನೋಡೋಣ, ರಾಜಕೀಯ ಶೋಷಣೆ. ನೋಡಿ, ಪೊಲಿಟಿಕಲ್ ಎಕ್ಸ್ಪ್ಲಾಯ್ಟೇಷನ್, ರಾಜಕೀಯ ಶೋಷಣೆ. ಏನು ರಾಜಕೀಯ ಶೋಷಣೆ? ಜಸ್ಟ್ ಇಲ್ಲಿ ನಿಮ್ಗೆ ಒಂದು ಎಕ್ಸಾಂಪಲ್ ಕೊಡ್ತೀನಿ, ನಿಮ್ಗೆ ಅರ್ಥ ಆಗುತ್ತೆ. ಫಾರ್ ಎಕ್ಸಾಂಪಲ್, ಈಗ ದತ್ತು ಮಕ್ಕಳಿಗೆ ಹಕ್ಕಿಲ್ಲ, ಇದನ್ನು ತೊಗೊಂಡು ಬಂದವ್ರು ಯಾರು? 1848ರಲ್ಲಿ ಇದನ್ನು ಯಾರು ತೊಗೊಂಡು ಬರ್ತಾರೆ? ಡಾಲ್ ಹೌಸಿ, ಕಿಸ್ವೈ, ಡಾಲ್ ಹೌಸಿ ತೊಗೊಂಡು ಬರ್ತಾರೆ. ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅಂದರೆ ಯಾರ ರಾಜನಿಗೆ ಮಕ್ಕಳಿಲ್ಲೋ ನೀವು ಬಿಟ್ಟು ಕೊಡ್ಬೇಕಂತ ಅರ್ಥ. ನೋಡ್ರಿ, ಕಿಸ್ಬೈ, ನಮ್ಮ ದೇಶ, ನಾವು ನಮ್ಮ ಮಕ್ಕಳಾಗಲಿ ಬಿಡಲಿ, ಅದು ನಿನಗೇನು ಸಂಬಂಧ? ಅಷ್ಟು ದಬ್ಬಾಳಿಕೆ ಅವರು. ಒಂದು ನೆಪ, ನಿಮ್ಮ ಸಾಮ್ರಾಜ್ಯವನ್ನು, ನಿಮ್ಮ ರಾಜ್ಯವನ್ನು ಕಸಿದುಕೊಳ್ಳಲು ಒಂದು ನೆಪ ಅವನಿಗೆ. ದತ್ತು ಮಕ್ಕಳಿಗಿಲ್ಲ ಹಾಕಿಲ್ಲ, ನಿನ್ನ ಸ್ವಂತ ಮಕ್ಕಳಿಲ್ಲ ಕೊಡು. आप इतना निकम्मा हो, आपको बच्चा पैदा नहीं कर सकते, हटाओ उसको. ಹಿಂದಿ ಬರುತ್ತಾ ಭಾಳ ಜನರಿಗೆ? ಕನ್ನಡದಲ್ಲಿ ಹೇಳ್ತೀನಿ ನೋಡ್ರಿ, ನಿನಗೆ ಮಕ್ಕಳು ಹುಟ್ಟಿಸೋ ಕೆಪಾಸಿಟಿ ಇಲ್ಲ ಅಂದರೆ ನೀನು ಆಳ್ವಿಕೆ ಮಾಡೋಕ್ಕೂ ನಿನಗೆ ಅರ್ಹತೆ ಇಲ್ಲ ಅಂತ ಅರ್ಥ ಅಂತ ಹೇಳ್ತಿದ್ದವನು. ಅಷ್ಟು ಸೊಕ್ಕಿತ್ತವನಿಗೆ. ಇದು ನನ್ನ ಮಾತಲ್ಲ, ಇದು ಡಾಲ್ ಹೌಸಿ ಮಾತು. ಇದು ರಾಜಕೀಯ ಶೋಷಣೆಗೆ ಉದಾಹರಣೆ ತಾನೆ. ಹಿಡಿದ ಕನ್ನಡಿ ತಾನೆ, ಇದೊಂದು ಕನ್ನಡಿ, ಬೆಸ್ಟ್ ಕನ್ನಡಿ ಇದು. ನೆಕ್ಸ್ಟ್ ಇನ್ನೊಂದು ತಗೊಳ್ಳಿ, ಯಾವುದಪ್ಪ ಅಂದರೆ ಸಹಾಯಕ ಸೈನ್ಯ ಪದ್ಧತಿ. ನಾವು ಏನಂತ ಕರಿತೀವಿ? ಸಬ್ಸಿಡರಿ ಅಲಯನ್ಸ್ ಅಂತ ಕರಿತೀವಿ. ಸಬ್ಸಿಡರಿ ಅಲಯನ್ಸ್, ಸಹಾಯಕ ಸೈನ್ಯ ಪದ್ಧತಿ ಯಾವಾಗ ಬಂತ್ರಿ? 1798ರಲ್ಲಿ ಬಂತ. ಟಿಪ್ಪು ಸುಲ್ತಾನ್ ಸಾಯುವ ಹಿಂದಿನ ವರ್ಷ 1798. ತೊಗೊಂಡು ಬಂದವನು ಯಾರು? ಲಾರ್ಡ್ ವೆಲ್ಲೆಸ್ಲಿ, ಕಿಸ್ಬೈ. ಸಹಾಯಕ ಸೈನ್ಯ ಪದ್ಧತಿ ಅಂದ್ರೆ ಏನು? ಬ್ರಿಟಿಷರ ಸೈನ್ಯದ ತುಕಡಿಯನ್ನು ನೀವು ಇಟ್ಕೋಬೇಕು, ಅದಕ್ಕೆಲ್ಲ ರಕ್ಷಣೆ ಮಾಡಬೇಕು, ಅದಕ್ಕೆಲ್ಲ ನೀವು ಊಟ ಹಾಕಬೇಕು, ಎಲ್ಲ ಮಾಡಬೇಕು. ನಿಮಗೆ ಯಾರು ಅಟ್ಯಾಕ್ ಮಾಡಿದ್ರೆ ಅವ್ರು ನಿಮ್ಮ ಮೇಲೆ ನಿಮಗೆ ರಕ್ಷಣೆ ಕೊಡ್ತಾರಂತೆ. ಅದರಿಂದ ನಮಗೆ 90% ಲಾಸ್ ಇತ್ತು. ಭಾರತೀಯ ರಾಜರಿಗೆ ಅದರಿಂದ ಏನೂ ಲಾಭ ಇದ್ದಿದ್ದಿಲ್ಲ, ಅವ್ರಿಗೆ ಲಾಭ ಇತ್ತು ಬ್ರಿಟಿಷರಿಗೆ. ಸಹಾಯಕ ಸೈನ್ಯ ಪದ್ಧತಿ ತೊಗೊಂಡು ಬರ್ತಾನೆ ವೆಲ್ಲೆಸ್ಲಿ. ಸೊ ಇವೆಲ್ಲ ಒಂದಿಷ್ಟು ಕನ್ನಡಿಗಳು ನಿಮಗೆ ನಿಮ್ಮ ಮುಂದೆ ಹೇಳ್ಬೋದು ಅಷ್ಟೇ. ಇವೆಲ್ಲ ರಾಜಕೀಯ ಶೋಷಣೆಗೆ ಉದಾಹರಣೆಗಳು. ಸೊ ಅದನ್ನೇ ಇಲ್ಲಿ ಬರ್ದಿನಿ. ಬ್ರಿಟಿಷರು ಜಾರಿಗೆ ತಂದಿದ್ದ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯಿಂದಾಗಿ ಹಲವು ದೇಶೀಯ ರಾಜರು ತಮ್ಮ ರಾಜ್ಯಗಳನ್ನು ಕಳೆದುಕೊಳ್ಳಬೇಕಾಯಿತು. ಪರಿಣಾಮ ಇವರನ್ನು ಅವಲಂಬಿಸಿದ ಲಕ್ಷಾಂತರ ಸೈನಿಕರು ನಿರುದ್ಯೋಗಿಗಳಾದರು. ಸ್ನೇಹಸ್ತ ಚಾಚಿ ಮೋಸ ಮಾಡುವುದು ಮತ್ತು ನಮ್ಮಲ್ಲೇ ಜಗಳವಾಡುವಂತೆ ಮಾಡಿ ಅದರ ಲಾಭ ಪಡೆದುಕೊಳ್ಳುತ್ತಿದ್ದರು. ಇದು ಭಾಳ ಜಗಳ ಹಚ್ಚಕ್ಕೆ ಇಡೀ ಜಗತ್ತಿನ ಯಾರು ಫೇಮಸ್ ಅಪ್ಪ ಅಂದ್ರೆ ಬ್ರಿಟಿಷರು. ನೋಡ್ರಿ, ಕೆಂಪು ಮಾರಿ ಮಂಗೆಗಳು ಭಾಳ ಫೇಮಸ್. ಒಟ್ಟು ಇಬ್ಬರು ನಡುವಾಗ ಜಗಳ ಹಚ್ಚಿ ಮಜಾ ತಗೊಳ್ಳೋರ ನಂಬರ್ 1. ಬರೀ ಇದೇ ಮಾಡ್ಯಾರ ಬ್ರಿಟಿಷರ, ಬರೀ ಇಂಥವೇ. ಸೊ ನಮ್ಮ ಮಧ್ಯೆ ಜಗಳ ಹಚ್ಚಿ ನಮ್ಮ ಮಧ್ಯೆ ಒಗ್ಗಟ್ಟಿರಕ್ಕೆ ಬಿಡ್ತಿರ್ಲಿಲ್ಲ. ಇವೆಲ್ಲ ರಾಜಕೀಯ ಶೋಷಣೆಗೆ ಹಿಡಿದ ಕನ್ನಡಿ. ಅರ್ಥ ಆಯ್ತಾ? ಸೊ ಇವೆಲ್ಲ ರಾಜಕೀಯ ಶೋಷಣೆ. ನೆಕ್ಸ್ಟ್ ನೋಡೋಣ, ಸಾಮಾಜಿಕ ಶೋಷಣೆ. ನೋಡಿ, ಏನೇನು ಸಾಮಾಜಿಕ ಶೋಷಣೆ ಮಾಡ್ತಾರೆ ನಮ್ಮ ಮೇಲೆ. ವಿದೇಶಿಯರಾಗಿದ್ದರೂ ಬ್ರಿಟಿಷರು ಭಾರತದ ಸಾಮಾಜಿಕ ವಿಷಯಗಳ ಸೂಕ್ಷ್ಮತೆ ಅರಿಯದೆ ಸಾಮಾಜಿಕ ಸುಧಾರಣೆಗಳಿಗೆ ಕೈ ಹಾಕಿದರು. ಏನೇನು ಮಾಡ್ತಾರೆ ನಿಮಗೆ ಗೊತ್ತಿದೆಯಾ?
ಸತಿ ಸಹಗಮನ ಪದ್ಧತಿಗೆ ನಿಷೇಧ ಮಾಡ್ತಾರೆ, ವಿಧವಾ ವಿವಾಹಕ್ಕೆ ಪ್ರೋತ್ಸಾಹಿಸ್ತಾರೆ. ಲಾರ್ಡ್ ವಿಲಿಯಂ ಬೆಂಟಿಕ್ ನಿಮಗೆ ಗೊತ್ತಿದೆ. ಆ್ಯಕ್ಚುಲಿ ಇದಕ್ಕೆ ರಾಜಾರಾಮ್ ಮೋಹನ್ ರಾಯ್ ಕೂಡ ಸಪೋರ್ಟ್ ಮಾಡಿದ್ದಾರೆ, ತಾವು ಓದಿರ್ತಾರೆ ಕೆಲವರು. ಬಟ್ ಇಲ್ಲಿ ಇದು ನಾನು ತಪ್ಪು ಅಂತ ಹೇಳ್ತಾ ಇದ್ದೀನಿ. ಸತಿ ಸಹಗಮನ ಪದ್ಧತಿ ನಿಷೇಧಿಸೋದು, ವಿಧವಾ ವಿವಾಹ ಆ್ಯಕ್ಚುಲಿ ಒಳ್ಳೆ ಕೆಲಸನೇ ಮಾಡಿದ್ದಾರೆ, ಆದರೆ ಇದು ತಪ್ಪು, ಅವ್ರು ಮಾಡಬಾರ್ದಾಗಿತ್ತು ಅನ್ನೋದು ನಮ್ಮ ಉದ್ದೇಶ. ಯಾಕಂದರೆ ಸಾಮಾಜಿಕ ವಿಷಯಗಳು ರಾಜಕೀಯ ಮತ್ತು ಆರ್ಥಿಕದ ಮೇಲೆ ಅವಲಂಬಿತ ಆಗಿರ್ತವೆ. ದೇಶ ಶ್ರೀಮಂತ ಆದರೆ, ದೇಶ ರಾಜಕೀಯವಾಗಿ ಸ್ಥಿರತೆ ಇದ್ದರೆ ಇಂಥ ಸಾಮಾಜಿಕ ಪಿಡುಗುಗಳು ತಾನೇ ಹೋಗ್ತಾವೆ. ಎಲ್ಲಿ ಬಡತನ ಇರುತ್ತೋ, ಎಲ್ಲಿ ದರಿದ್ರತೆ ಇರುತ್ತೋ ಅಲ್ಲೇ ಮೂಢನಂಬಿಕೆಗಳಿರುತ್ತೆ, ಗೊತ್ತಾ, ಅಲ್ಲೇ ಅನಾಚಾರಗಳಿರ್ತವೆ. ಒಂದು ಸಲ ಆ ಒಂದು ಸೊಸೈಟಿ, ಆ ಒಂದು ಸಮಾಜ ಶಿಕ್ಷಣವಂತ ಆಯಿತು, ಆ ಒಂದು ಸಮಾಜ ಆರ್ಥಿಕ ಸದೃಢ ಆದರೆ ಅವೆಲ್ಲ ಹೋಗ್ತವೆ, ಸಾಮಾಜಿಕ ಪಿಡುಗುಗಳು ಹೋಗ್ತವೆ. ಇವೆಲ್ಲ ಸಾಮಾಜಿಕ ಪಿಡುಗುಗಳು. ಬಾಲ್ಯ ವಿವಾಹ, ವಿಧವಾ, ಇವೆಲ್ಲ ಸತಿ ಸಹಗಮನ ಪದ್ಧತಿ, ಇವೆಲ್ಲ ಸಾಮಾಜಿಕ ಪಿಡುಗುಗಳು. ದೇಶವನ್ನು ಸಾಯಿಸಿದರವರು, ದೇಶದ ಬೆನ್ನೆಲುಬನ್ನು ಹೊಡೆದುಬಿಟ್ಟು, ದೇಶವನ್ನು ಕತ್ತಲೆಗೆ ತಳ್ಳಿಬಿಟ್ಟು, ದೇಶವನ್ನು ಅಧೋಗತಿಗೆ ಒಯ್ದುಬಿಟ್ಟು ಇವೆಲ್ಲ ಸುಧಾರಣೆ ಮಾಡ್ತೀನಿ ಅಂತ ತೋರಿಸ್ಕೊಳಕ್ಕೆ ಬಂದರೆ ಇದು ನಾಟಕ ಆಗುತ್ತೆ, ಆಡಂಬರ ಆಗುತ್ತೆ. ಹಂಗಿರಲ್ಲ. ಸಾಮಾಜಿಕ ವಿಷಯಗಳು ತಾವೇ ಸರಿ ಹೋಗ್ತವೆ, ಅದನ್ನು ನೀವೇನು ಮಾಡಬೇಕಾಗಿದ್ದ ಅವಶ್ಯಕತೆ ಇಲ್ಲ. ಆರ್ಥಿಕವಾಗಿ ಮತ್ತು ರಾಜಕೀಯವಾಗಿ ದೇಶವನ್ನು ಸದೃಢ ಮಾಡಿ ಸಾಮಾಜಿಕ ವಿಷಯಗಳು ಕೂಡ ತಾನೇ ಸುಧಾರಿಸ್ತವೆ. ಅರ್ಥ ಆಯ್ತಲ್ಲ. ಈಗ CM ಸಿದ್ದರಾಮಯ್ಯ ಇದ್ದಾರೆ, ಅವ್ರ ಕೆಲಸ ಏನು, ದೇಶದ ರಾಜ್ಯದ ಅರ್ಥವ್ಯವಸ್ಥೆ, ರಾಜ್ಯದ ರಾಜಕೀಯ ಅಷ್ಟೇ ನೋಡ್ಕೋಬೇಕು. ಅದನ್ನು ಬಿಟ್ಟು ನಾನು ಸಮಾಜ ಸುಧಾರಣೆ ಮಾಡ್ತೀನಿ ಅಂದರೆ ತಪ್ಪಾಗುತ್ತೆ, ಅದು ಅವ್ರ ಕೆಲಸ ಅಲ್ಲ. ಸಾಮಾಜಿಕ ವಿಷಯಗಳು ತಾನೇ ಬೆನ್ನತ್ತಿ ಬರ್ತಾವೆ, ಟ್ರ್ಯಾಕ್ಟರ್ ಟ್ರೇಲಿ ಇದ್ದಂಗೆ. ನೀವು ಟ್ರ್ಯಾಕ್ಟರ್ ಎಂಜಿನ್ ಯಾಕಡೆ ಹೋಯ್ತೀರಿ, ಅದು ಟ್ರೇಲಿ ಆ ಕಡೆ ಬರ್ತದೆ. ನೀವು ಟ್ರ್ಯಾಕ್ಟರ್ ಎಂಜಿನ್ ಕೆಸರಾಗಿ ಒಯ್ಯಿರಿ, ಹಿಂದೆ ಟ್ರೇಲಿ ಕೆಸರ ಬರ್ತದೆ. ಟ್ರ್ಯಾಕ್ಟರ್ದ ಇಂಜಿನ್ ನೀವು ಹೈವೇ ರೋಡ್ ಮೇಲೆ ಒಯ್ಯಿರಿ, ಟ್ರೇಲಿ ಹೈವೇ ರೋಡ್ ಮೇಲೆ ಬರ್ತದೆ. ಅರ್ಥ ಆಯ್ತಾ. ಸೊ ಹಾಗೆಯೇ ಆರ್ಥಿಕ ಮತ್ತು ರಾಜಕೀಯ ವಿಷಯಗಳು ಸರಿಯಾಗಿದ್ದರೆ ಸಾಮಾಜಿಕ ವಿಷಯಗಳು ಸರಿಯಾಗಿರ್ತಾವೆ. ಆರ್ಥಿಕ ಮತ್ತು ರಾಜಕೀಯ ವಿಷಯಗಳು ಹದಗೆಟ್ರೆ ಸಾಮಾಜಿಕ ವಿಷಯಗಳು ಹದಗೆಡ್ತಾವೆ, ನೆನಪಿಟ್ಕೊಳ್ಳಿ. ಅರ್ಥ ಆಗ್ತಿದೆಯಾ? ಎಸ್. ನೆಕ್ಸ್ಟ್ ನೋಡೋಣ, ಧಾರ್ಮಿಕ ಶೋಷಣೆ ನೋಡೋಣ. ರಿಲಿಜಿಯಸ್ ಎಕ್ಸ್ಪ್ಲಾಯಿಟೇಷನ್ ಅಂತ ಕರಿತೀವಿ. ಒಂದು ನಿಮಿಷ. ಈಗ ನೆಕ್ಸ್ಟ್ ನೋಡಿ, ಧಾರ್ಮಿಕ ಶೋಷಣೆ ನೋಡೋಣ. ಈಗ ಧಾರ್ಮಿಕ ಶೋಷಣೆ, ರಿಲಿಜಿಯಸ್ ಎಕ್ಸ್ಪ್ಲಾಯಿಟೇಷನ್ ನೋಡಿ. ಸುಲ್ತಾನರು, ಮೊಘಲರು ವಿದೇಶಿಯರಾಗಿದ್ದರೂ ಅವರು ಧರ್ಮ ಸಹಿಷ್ಣುತೆ ಪಾಲಿಸಿದರು, ಆದರೆ ಬ್ರಿಟಿಷರು ಪಾಲಿಸಲಿಲ್ಲ. ಇದು ಭಾಳ ಇಂಪಾರ್ಟೆಂಟ್. ಮೊಘಲರು ನಮ್ಮ ದೇಶದಲ್ಲಿ ಇರುವಂಥ ಎಲ್ಲ ಧರ್ಮ ಜಾತಿಗಳ ಜೊತೆಗೆ ಒಂದು 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 ಅವಿನಾಭಾವ ಸಂಬಂಧವನ್ನು ಹೊಂದಿದ್ರು ಸುಲ್ತಾನರು, ಮೊಘಲರು. ಫಾರ್ ಎಕ್ಸಾಂಪಲ್, ಅಕ್ಬರ್ನ ಹೆಂಡತಿ ಯಾರು? ಜೋಧಾ ರಜಪೂತ್, ಭಾರತೀಯರು. ಅವ್ರು ಯಾವತ್ತೂ ಭೇದ ಭಾವ ಮಾಡಲಿಲ್ಲ. ಅಲ್ಲಿ ಇದ್ದಾರೆ ಕೆಲವರು, ಔರಂಗಜೇಬ್ ನಂತರ ಇದ್ದಾರೆ ಕೆಲವೊಂದು ಸಣ್ಣ ಪುಟ್ಟ ಇದೆ, ಮಿಸ್ಟೇಕ್ಸ್ ಇಲ್ಲ ಅಂತಿಲ್ಲ. ಸುಲ್ತಾನರು ಮೊಘಲರೆಲ್ಲ 100% ಸರಿಯಾಗಿದ್ರಂತಲ್ಲ, ಅಲ್ಲಿದೆ. ಅವರು ಕೂಡ ಹುಚ್ಚು ಜನನ ಮಾಡಿದ್ದಾರೆ. ಆದರೆ 90% ಸುಲ್ತಾನರು ಮತ್ತು ಮೊಘಲರು ಭಾರತದಲ್ಲಿ ಧರ್ಮ ಸಹಿಷ್ಣುತೆಯನ್ನು ಪಾಲಿಸಿದ್ರು ಅಂದರೆ ತಪ್ಪಾಗಲಿಕ್ಕಿಲ್ಲ. ಅರ್ಥ ಆಯ್ತಾ. ಸೊ ಭಾರತೀಯರನ್ನು ಕ್ರಿಶ್ಚಿಯನ್ ಧರ್ಮಕ್ಕೆ ಮತಾಂತರಗೊಳಿಸಲು ಯತ್ನಿಸಿದರು. ಇವರು ಭಾಳಷ್ಟು ಮತಾಂತರ ಮಾಡೋಕ್ಕೆ ನೋಡಿದ್ದಾರೆ ಬ್ರಿಟಿಷರ್, ನೆನಪಿರಲಿ. ನಾವು ಅನ್ಬೋದು ಮೊಘಲರಲ್ಲಿ ಸುಲ್ತಾನರೆಲ್ಲ ಮಾಡಿದ್ದಾರೆ, ಅವರು ಏನೂ ಅಲ್ಲ, ಅವ್ರು 1% ಅಷ್ಟೇ. 90% ಇವ್ರು ಭಾಳ ಮಾಡ್ತಿದ್ರು. ಯಾವಾಗಲೂ ಹಿಂದೂ ಧರ್ಮವನ್ನು, ಭಾರತೀಯರನ್ನು ಇನ್ಫೀರಿಯರ್ ಅಂತ ತೋರಿಸೋದು, ತಾವು ಬ್ರಿಟಿಷರು ಸುಪೀರಿಯರ್ ಅಂತ ತೋರಿಸೋದು, ತಾವೇ ಶ್ರೇಷ್ಠ ಅಂತೆ, ಹೀಗೆಲ್ಲ ಮಾಡಿದ್ದಾರೆ ಬಾಳೆ. ಹಿಂದೂ ದೇವಾಲಯಗಳಿಗೆ ಸೇರಿದ ಆಸ್ತಿಯನ್ನು ವಶಪಡಿಸಿಕೊಂಡರು, ಹಿಂದೂ ಮುಸ್ಲಿಂ ಧರ್ಮಗಳನ್ನು ಕೀಳರಿಮೆಯಿಂದ ಕಂಡರು. ಎರಡೂ ಧರ್ಮವನ್ನು ಬಹಳಷ್ಟು ಕೀಳರಿಮೆಯಿಂದ ಕಾಣ್ತಿದ್ರು. ದೇ ಆರ್ ಸುಪೀರಿಯರ್, ವಿ ಆರ್ ಇನ್ಫೀರಿಯರ್ ಅನ್ನೋ ಒಂದು ಫೀಲ್ ಬರೆಸ್ತಿದ್ರು. ಇದು ಧಾರ್ಮಿಕ ಶೋಷಣೆಗೆ ಒಂದಿಷ್ಟು ಇಲ್ಲಿ ನಿದರ್ಶನಗಳು ನಿಮ್ಮ ಕಣ್ಣು ಮುಂದಿದೆ. ಇದು ಕೂಡ ಧಾರ್ಮಿಕ ಶೋಷಣೆ ಕೂಡ ಅವ್ರು ಮಾಡಿದ್ರು. ನೆಕ್ಸ್ಟ್ ಅದಾದಮೇಲೆ ತತ್ಕ್ಷಣದ ಕಾರಣ ನೋಡೋಣ. ಈಗ ಸಂಗಪ್ಪ ಮತ್ತು ಮಲ್ಲಪ್ಪ ಜಗಳಾಡಕತ್ತಾರೆ, ಯಾವುದೋ ಒಂದು ಪಟ್ಟಂತ ಯಾವುದೋ ಒಂದು ರೀಸನ್ಗೆ ಜಗಳ ಶುರುವಾಯಿತು. ಹಾಗೆಯೇ ಈಗ ನಮ್ಮ ಭಾರತೀಯರು ಮತ್ತು ಬ್ರಿಟಿಷರ ಮಧ್ಯೆ ಜಗಳ ಶುರುವಾಯಿತು. ಈಗ ತತ್ಕ್ಷಣದ ಕಾರಣ ಏನು ಅಂತ ಬಂದರೆ, ಇಮಿಡಿಯೇಟ್ ಕಾಸ್ ಅಂತ ಬಂದರೆ, ಬ್ರಿಟಿಷರು ಭಾರತೀಯ ಸೈನ್ಯದಲ್ಲಿ ಎನ್ಫೀಲ್ಡ್ ಬಂದೂಕುಗಳನ್ನು ಪರಿಚಯಿಸ್ತಾರೆ. ಎಸ್, ನಿಮಗೆ ಇಲ್ಲಿ ಇನ್ನೊಂದು ಮಾಹಿತಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಆ ಟೈಮಲ್ಲಿ ಬ್ರಿಟಿಷರ ಸೈನ್ಯದಲ್ಲಿ ಆಲ್ಮೋಸ್ಟ್ ಎಲ್ಲ ನಮ್ಮ ಭಾರತೀಯರಿದ್ದರು. 2 ಲಕ್ಷ ಸೈನ್ಯ ಇತ್ತು ಅಂದಾಜಿನ ಪ್ರಕಾರ. ಬ್ರಿಟಿಷರ ಒಂದು 2 ಲಕ್ಷ ಸೈನ್ಯ ಇತ್ತು. ಆ 2 ಲಕ್ಷದಲ್ಲಿ 1.5 ಲಕ್ಷಕ್ಕಿಂತ ಹೆಚ್ಚು ಭಾರತೀಯರೆಲ್ಲ. ಆಮೇಲೆ ಅವ್ರಿಗೆ ಬ್ರಿಟಿಷರು ಏನಿದ್ರು ಬರೀ ದೊಡ್ಡ ದೊಡ್ಡ ಹುದ್ದೆಗಳು, ಮೇಜರ್, ಅವೆಲ್ಲ ದೊಡ್ಡ ದೊಡ್ಡ ಹುದ್ದೆಗಳು ಅಷ್ಟೇ. ಎಲ್ಲ ಸಿಪಾಯಿ ಎಲ್ಲ ಸಣ್ಣ ಪುಟ್ಟ ಹುದ್ದೆಗಳೆಲ್ಲ ಭಾರತೀಯರೇ. ಎಂಥ ಕರ್ಮರಿ, ನಮ್ಮ ದೇಶಕ್ಕೆ ಬಂದು ನಮ್ಮವರನ್ನೇ ನೇಮಕಾತಿ ಮಾಡಿಕೊಂಡು ನಮ್ಮವರಿಂದ ದೇಶ ಆಳಿದಾರೆ ಅಂದ್ರೆ ಎಷ್ಟು ಕ್ರಿಮಿನಲ್ ಇರ್ಬೇಕು ಬ್ರಿಟಿಷರು. ನಾವೆಟ್ಟು ಮಬ್ಬಿದ್ವಿ ಅಂತ ಅರ್ಥ. ನಮಗೆ ಯಾರು ಒಂದೇಟು ಕಿವಿ ಹೊಡೆದ ಎಬ್ಸೋರು ಇದ್ದಿದ್ದಿಲ್ಲ, ಅಟ್ಟು ಮಳೆ ಹಿಡಿದಿತ್ತು ನಮಗೆ, ಅಟ್ಟು ಮಬ್ಬಿದ್ವಿ ಅಂತ ಅರ್ಥ. ಇರಲಿ. ಸೊ ಬ್ರಿಟಿಷರು ಭಾರತೀಯ ಸೈನ್ಯದಲ್ಲಿ ಎನ್ಫೀಲ್ಡ್ ಬಂದೂಕುಗಳನ್ನು ಪರಿಚಯಿಸಿದರು. ಹೀಗಾಗಿ
ಇವುಗಳನ್ನು ಉಪಯೋಗಿಸಲು ಹಸುವಿನ ಮಾಂಸ ಮತ್ತು ಹಂದಿ ಮಾಂಸಗಳಿಂದ ಗ್ರೀಸನ್ನು ಉಪಯೋಗಿಸಬೇಕಾಗಿತ್ತು. ಇದರಿಂದ 2 ಘಟನೆಗಳು ನಡೀತವೆ. ನೋಡಿ, ನಾವು ಹಿಂದೂಗಳು ಹಸುವಿನ ಮಾಂಸ, ನಾವು ಹಸು ಅಂದರೆ ಭಾಳ ಪವಿತ್ರ ಜೀವಿ, ಹಸು ಅಂದರೆ ಭಾಳ ಪವಿತ್ರ. ಆಮೇಲೆ ಮುಸ್ಲಿಮರಿಗೆ ಇದು ಹಂದಿ ಆಗಿ ಬರಲ್ಲ, ಗೊತ್ತಿರಲಿ ನಿಮಗೆ. ಅವ್ರ ಮನೆಯಾಗ ಏನಾದರೂ ಹಂದಿ ಹೋದರೆ ಮನೆಯೇ ಖಾಲಿ ಮಾಡ್ತಾರೆ, ಗೊತ್ತಾ ಮುಸ್ಲಿಮರು? ಹಂದಿಗೆ ಟಚ್ ಆದರೆ, ಹಂದಿ ಅಥವಾ ಅವ್ರಿಗೆ ಹೊಂಟಾಗ ಎಲ್ಲರ ರಸ್ತೆ ಮೇಲೆ ಹೊಂಟಾಗ ಟಚ್ ಆದರೆ ಮುಂದೆ ಇಂತಿಷ್ಟು ದಿನ ಏನೋ ನಮಾಜ್ ಮಾಡಲ್ಲ, ಏನೋ ಇದೆ 7 ದಿನ 8 ದಿನ ಏನೋ ನಮಾಜ್ ಮಾಡಂಗಿಲ್ಲ ಅಂತಿದೆ, ಹಿಂಗೆಲ್ಲ ಇದೆ. ಹಂದಿನ ಅಷ್ಟು ದೂರ ಇಡ್ತಾರೆ ಆ ಸಮುದಾಯ. ಇಲ್ಲಿ ಹಂದಿ ಮಾಂಸದ ಗ್ರೀಸನ್ನು ಹಿಂಗೆ ಬಾಯಿಂದ ತೆಗಿಬೇಕಂದ್ರೆ ಹೆಂಗೆ ಆಗ್ಬೇಡ. ಸೊ ನಿಮಗೆ ಗೊತ್ತಿದೆ, ಭಾರತದ ವಿಶೇಷವಾಗಿ ಹಿಂದೂ ಸಂಪ್ರದಾಯದಲ್ಲಿ ಹಸುವಿಗೆ ಭಾಳ ಬೆಲೆ ಇದೆ. ಮುಸ್ಲಿಂ ಸಂಪ್ರದಾಯದಲ್ಲಿ ಹಂದಿ ಅಂದ್ರೆ ದೂರ ಇಡ್ತಾರೆ. ಅಂಥದನ್ನು ಈಗ ಆ ಹಂದಿ ಮಾಂಸ ಮತ್ತು ಹಸುವಿನ ಮಾಂಸವನ್ನು ಹಿಂಗೆ ಬಾಯಿಂದ ತೆಗೆದು ಬಂದೂಕಿಗೆ ಹಾಕಬೇಕಂದ್ರೆ ಹೆಂಗೆ ಸಾಧ್ಯ ಆಗುತ್ತೆ? ಸಾಧ್ಯ ಇಲ್ಲ. ಸೊ ಹೀಗಾಗಿ ಇದರಿಂದ 2 ಘಟನೆಗಳು ನಡೀತವೆ. ಈ ಎನ್ಫೀಲ್ಡ್ ಬಂದೂಕುಗಳನ್ನು ಪರಿಚಯಿಸಿದ ಮೇಲೆ 2 ಘಟನೆಗಳು ನಡೆಯುತ್ತೆ. ಮಾರ್ಚ್ 29, ಈ ಡೇಟ್ ನೆನ್ಪಿಟ್ಕೋಬೇಕು ನೀವು. ವೆರಿ ವೆರಿ ಇಂಪಾರ್ಟೆಂಟ್. ಆಸ್ ಪರ್ ಆಸ್ ದಿ ಎಕ್ಸಾಮ್ಸ್ ಆರ್ ಕನ್ಸರ್ನ್ಡ್, ದಿಸ್ ಡೇಟ್ ಇಸ್ ವೆರಿ ಇಂಪಾರ್ಟೆಂಟ್. ಮಾರ್ಚ್ 29, 1857, ಬ್ಯಾರಕ್ಪುರ್. ಎಲ್ಲಿ ಬರುತ್ತೆ? ಬಂಗಾಲಲ್ಲಿ ಬರುತ್ತೆ. ಬ್ಯಾರಕ್ಪುರ್. ಮಂಗಲ್ ಪಾಂಡೆ ಇದನ್ನು ವಿರೋಧಿಸಿ ಉಗ್ರ ಹೋರಾಟ ಮಾಡಿ 2 ಬ್ರಿಟಿಷರನ್ನು ಸಾಯಿಸ್ತಾನೆ. ಆ್ಯಕ್ಚುಲಿ ಸ್ಟೇಟ್ ಸಿಲೆಬಸ್ಸಲ್ಲಿ ಒಬ್ಬಂತಿದೆ, ನಿಮ್ಮ 8th 9th ಬುಕ್ಕಲ್ಲಿದೆ, ಒಬ್ಬ ಬ್ರಿಟಿಷ್ ಅಂತಿದೆ. ಇರಲಿ, ಒಬ್ಬರು ತಗೊಳ್ಳಿ, ಏನು ಪ್ರಾಬ್ಲಮ್ ಇಲ್ಲ. ಬ್ಯಾರಕ್ಪುರ್ ಇದು ಬಂಗಾಲಲ್ಲಿ ಬರುತ್ತೆ. ಆ ಬ್ಯಾರಕ್ಪುರದಲ್ಲಿ ಒಬ್ಬ ಸೈನಿಕನಾಗಿರ್ತಾನೆ ಮಂಗಲ್ ಪಾಂಡೆ. ಸೊ ಇವನೇನು ಮಾಡ್ತಾನಪ್ಪ ಅಂದರೆ, ಇದನ್ನು ವಿರೋಧಿಸಿ, ಈ ಹಂದಿ ಮಾಂಸ ಮತ್ತು ಹಸುವಿನ ಮಾಂಸವನ್ನು ಪರಿಚಯಿಸಿದ್ದಕ್ಕೆ ಇದನ್ನು ವಿರೋಧಿಸಿ ಅವನು ಹೋರಾಟ ಮಾಡ್ತಾನೆ. ಆ ಹೋರಾಟ ಮಾಡಿ ಒಬ್ಬ ಬ್ರಿಟಿಷರ್ ಅಧಿಕಾರಿಯನ್ನು ಸಾಯಿಸಿಬಿಡ್ತಾನೆ. ಸಾಯಿಸಿ ಮುಂದೆ ಅವನಿಗೆ ನೇಣು ಹಾಕ್ತಾರೆ ಮಂಗಲ್ ಪಾಂಡೆ. ಇದು ಒಂದು ಆ ಕ್ರಾಂತಿಗೆ, ಆ ಒಂದು ದಂಗೆಗೆ ಒಂದು ಕಿಡಿ ಆಗುತ್ತೆ. ನೆಕ್ಸ್ಟ್ ಮೇ 10, 1857, ಮೀರತ್ ಅಂದರೆ ಉತ್ತರ ಪ್ರದೇಶ. ನೋಡಿ, ಇವು ನೆನ್ಪಿಟ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್. ಎಕ್ಸಾಮಲ್ಲಿ ಭಾಳ ಸಲ ಕೇಳ್ತಾನೆ, ಇವು ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೇಳ್ತಾನೆ. ಮೇ 10, 1857, ಮೀರತ್. ಇಲ್ಲಿನ ಸೈನಿಕರು ಈ ಬಂದೂಕುಗಳನ್ನು ವಿರೋಧಿಸಿದರು ಹಾಗೂ ಶಿಕ್ಷೆಗೆ ಒಳಗಾದರು. ಉಳಿದ ಸೈನಿಕರು ಬ್ರಿಟಿಷರ ವಿರುದ್ಧ ತಿರುಗಿ ಬಿದ್ದು ದಂಗೆಗೆ ಚಾಲನೆ ನೀಡ್ತಾರೆ. ಸೊ ಇಲ್ಲಿ ಮೀರತ್ತಲ್ಲಿ ಕೂಡ ಏನು ಮಾಡ್ತಾರೆ, ಈ ಸೈನಿಕರು ಏನು ಮಾಡ್ತಾರೆ, ಈ ಬಂದೂಕುಗಳನ್ನು ನಾವು ಬಳಸಲ್ಲ ಅಂತ ಹೇಳ್ತಾರೆ, ಅವ್ರಿಗೆ ಜೈಲಿಗೆ ಹಾಕ್ತಾರೆ. ಅದನ್ನು ವಿರೋಧಿಸಿ ಉಳಿದ ಸೈನಿಕರೆಲ್ಲ ದಂಗೆ ಎದ್ದು ಅಲ್ಲಿ ಬ್ರಿಟಿಷರನ್ನ ಸಾಯಿಸಿ ಆ ಜೈಲಿಗೆ ಹಾಕಿದ ಸೈನಿಕರನ್ನು ಹೊರಗೆ ತೊಗೊಂಡು ಬಂದು ದೊಡ್ಡ ದಂಗೆ ಚಾಲು ಮಾಡ್ತಾರೆ. ಮಾರೋ ಪಿರಂಗಿಕೋ ಹೊಡಿರ. ಪಿರಂಗಿ ಅಂದ್ರೆ ಗೊತ್ತಲ್ಲ ನಿಮಗೆ, ಬ್ರಿಟಿಷರಿಗೆ ಪಿರಂಗಿ ಅಂತ ಕರೀತಿದ್ರು. ಹೊಡಿರಿ ಪಿರಂಗಿಗಳಿಗೆ ಅಂತೇಳಿ ಹೊಡೆದು ಓಡಿ ಎಲ್ಲಿದ್ರೆ ಮಕ್ಕಳು ಕಾಣಲಾಗಿದ್ರು. ಆ ಬ್ರಿಟಿಷರು ಒಬ್ಬರು ಕಣ್ಣಿಗೆ ಕಾಣ್ತಿದ್ದಿಲ್ಲ, ದಿಕ್ಕಾಪಾಲಾಗಿದ್ರು. ಸೊ ಇಲ್ಲಿಂದ ಮೇ 10, ವಿಶೇಷವಾಗಿ ಮೊದಲು ಮಾರ್ಚ್ 29 ಮಂಗಲ್ ಪಾಂಡೆ ಒಂದು ಕಿಡಿ ಆಗುತ್ತೆ. ಮುಂದೆ ಬೆಂಕಿ ಹತ್ಕೊಂಡ್ಬಿಡುತ್ತೆ ಮೇ 10ರಂದು 1857ರಲ್ಲಿ. ಇಲ್ಲಿಂದ ಏನು ಮಾಡ್ತಾರೆ, ಒಂದೇ ರಾತ್ರಿಯಲ್ಲಿ ಎಲ್ಲ ಸೈನಿಕರು ದಂಗೆ ಎದ್ದು ಒಂದೇ ರಾತ್ರಿಯಲ್ಲಿ ಮೀರತ್ತಿಂದ ದೆಹಲಿವರೆಗೂ ನಡ್ಕೊಂಡು ಹೋಗ್ತಾರೆ. ಯಾಕಂದರೆ ಆ ಟೈಮಲ್ಲಿ ಒಬ್ಬ ದೆಹಲಿಯ ಮೊಘಲ್ ಸುಲ್ತಾನ ಇರ್ತಾನೆ. ಅಲ್ಲೊಂದು ಹಳೆ ಹುಲಿ ಐತಿ, ಹೇಳ್ತೇನೆ ಆಮೇಲೆ. ಆ ಹಳೆ ಹುಲಿಗೆ ಭೇಟಿಯಾಗಿ ಅವನು ಈ ಒಂದು ಹೋರಾಟದ ನೇತೃತ್ವ ತಗೊಳ್ಳಿ ಅಂತ ಅವನ ಹತ್ರ ಹೋಗ್ತಾನೆ. ಬಟ್ ಅವನು ಏನು ಮಾಡ್ತಾನೆ ಆಮೇಲೆ ನೋಡೋಣ ಅಂತ. ಅವನ ಶಿಷ್ಯ ಹೆಂಗಿದ್ದ ಆಮೇಲೆ ಮಾತಾಡ್ತೀನಿ ಅವನ ಬಗ್ಗೆ. ಓಕೆ, ಸೊ ಈಗ ಸ್ವರೂಪ ನೋಡೋಣ, ನೇಚರ್ ನೋಡೋಣ. ಈ ಒಂದು 1857ರಂಗೆ ಸ್ವರೂಪ ನೋಡೋಣ. ಸ್ವರೂಪ ಅಂದ್ರೆ ಗೊತ್ತಾಗತ್ತಾ? ಯಾರು ಹೆಣ್ಣು ನೋಡಕ್ಕೆ ಹೋಗಿರೋನು? ಹೆಣ್ಣು ನೋಡಕ್ಕೆ ಹೋದಾಗ ಗೊತ್ತಿರ್ತದೆ ನಿಮ್ಗೆ. ಅಥವಾ ನಿಮ್ಮ ಮನೆಗೆ ನೋಡಕ್ಕೆ ಬಂದಿರ್ತಾರೆ, ಗಂಡು ನೋಡಕ್ಕೆ ಬಂದಿರ್ತಾರೆ. ಅವ್ರು ಬಂದು ನೋಡ್ರಿ, ನಿಮ್ಮ ಮನ್ಯಾಗ ಬಂದು ಫಸ್ಟ್ ಚಾಗಿ ಕುಡಿದು ಸುಸ್ಲಾಗಿಸ್ಲ ತಿಂದು ಆಮೇಲೆ ಅವ್ರು ಸುತ್ತಮುತ್ತ ಮಂದಿಗೆ ವಿಚಾರಿಸ್ತಾರೆ. ಅವರು ಈ ಹುಡುಗ ಹೆಂಗದ್ರಿ ಅಂತ ಕೇಳ್ತಾರೆ. ನೀವು ಒಳ್ಳೆಯವರಾಗಿದ್ರಿ ಅಂತ ಹೇಳ್ತಾರೆ. ಹುಡುಗ ಏನ್ರಿ ಭಾರಿ ಅದ, 24 ಕ್ಯಾರೆಟ್ ಗೋಲ್ಡ್ ಇದ್ದಂಗೆ ಐತಿ, ನೀವು ಕಣ್ಣು ಮುಚ್ಚಿ ಹೆಣ್ಣು ಕೊಡ್ರಿ, ಏನು ಸಮಸ್ಯೆ ಇಲ್ಲ ಅಂತ. ಅದೇ ನೀವು ಊರಾಗಿ ವಜ್ಜಾಗಿದ್ರಿ, ಏನು ದುಡಿತಿದ್ದಿಲ್ಲ ಪಡಿತಿಲ್ಲ ಅಂದ್ರೆ ಏನಂತಾರೆ, ಎಂತ ಹುಚ್ಚಿದ್ರಿ, ನಿಮ್ಮ ಮಗಳ ಜೀವನ ಹಾಳು ಮಾಡೋಕೆ ಮಾಡಿರಿ ಅಂತ ಹೇಳ್ತಾರೆ. ಸೊ ಅದು ನಿಮ್ಮ ಸ್ವರೂಪ ಅಂದ್ರೆ ನಿಮ್ಮ ನಿಜ ಗುಣ, ಅದು ನೀವು ಹೆಂಗಿದ್ರಿ ಅಂತ ಹಂಗೆ ಬರ್ತಿದ್ದವು. ಹಾಗೆಯೇ ಈ ಒಂದು 1857ರ ದಂಗೆ ಹೇಗಿತ್ತು, ಅದರ ಸ್ವರೂಪ ಹೇಗಿತ್ತು, ಯಾರ್ಯಾರು ಏನೇನು ವಿಶ್ಲೇಷಣೆ ಮಾಡಿದ್ದಾರೆ ಅಂದರೆ, ಇದನ್ನ 1857ರ ದಂಗೆಯನ್ನು ಸಿಪಾಯಿ ದಂಗೆ ಅಂತ ಕರೀತಾರೆ. ಯಾರು? R.C. ಮಜುಮ್ದಾರ್ ಮತ್ತು ಸರ್ ಸೈಯದ್ ಅಹಮದ್ ಖಾನ್. ನೆನ್ಪಿಟ್ಕೊಳ್ಳಿ, ಎಕ್ಸಾಮಲ್ಲಿ ಭಾಳ ಸಲ ಕ್ವಶನ್ ಕೇಳ್ತಾನೆ, ಕೆಳಗಿನ ಯಾರು ಇದನ್ನ ಸಿಪಾಯಿ ದಂಗೆ ಎಂದು ಕರೆದರು? ಆಪ್ಷನ್ A, B, C ಇದರಲ್ಲ ಯಾರು ಒಬ್ಬರು ಹೆಸರಿದ್ರೆ ಅವ್ರ ಹೆಸರು ಹಾಕಿ. ಯಾಕೆ ಅಂತ ಪ್ರಶ್ನೆ ಬರುತ್ತೆ. ಸಿಪಾಯಿ ದಂಗೆ ಅಂತ ಯಾಕೆ ಕರೆದ್ರಪ್ಪ ಅಂದ್ರೆ ಅವ್ರೇನು ಹೇಳ್ತಾರೆ ಅಂದ್ರೆ, R.C. ಮಜುಮ್ದಾರ್ ಮತ್ತು ಸೈಯದ್ ಅಹಮದ್ ಖಾನ್ ಏನು ಹೇಳ್ತಾರೆ, ಇದು ಸಿಪಾಯಿಗಳಿಂದ ಶುರುವಾಗಿದೆ. ಯಾಕಂದ್ರೆ ಸಿಪಾಯಿಗಳಿಂದಲೇ ಪ್ರಾರಂಭವಾಗಿರುವಂಥ ಹೋರಾಟ ಅವರೇ ಮಾಡಿದ್ದಾರೆ, ಹೀಗಾಗಿ ಅದು ಸಿಪಾಯಿ ದಂಗೆ. ಓಕೆ, ಗುಡ್, ವೆಲ್ ಆ್ಯಂಡ್ ಗುಡ್. ನೆಕ್ಸ್ಟ್ ಇದನ್ನು ನಾಗರಿಕರ ದಂಗೆ ಅಂತ ಕರೀತಾರೆ. S.B. ಚೌಧರಿ. ನೆನ್ಪಿಟ್ಕೊಳ್ಳಿ, ವೆರಿ ವೆರಿ ಇಂಪಾರ್ಟೆಂಟ್.
ಎಸ್.ಬಿ. ಚೌಧರಿ ಇದನ್ನ ಸಿವಿಲ್ ವಾರ್ ಅಥವಾ ನಾಗರಿಕರ ದಂಗೆ ಅಂತ ಕರೀತಾರೆ. ಇವ್ರಿಗೆ ಕೇಳ್ತಾರೆ, ಹೋಗಿ ನೀವು ಮೈಕ್ ತೊಗೊಂಡು ಟಿ.ವಿ. 9 ಹೋಗಿ ಮೈಕ್ ತೊಗೊಂಡು, ಸಾಹೇಬ್ರ ಚೌಧರಿ ಸಾಹೇಬ್ರ ನೀವು ಇದನ್ನು ಯಾಕೆ ನಾಗರಿಕರ ದಂಗೆ ಅಂತ ಕರೆದ್ರಿ ಅಂದರೆ ಅವ್ರು ಹೇಳಿದ್ರು, ನೋಡ್ರಿ ಇದು ಸಿಪಾಯಿಗಳೇನೋ ಸ್ಟಾರ್ಟ್ ಮಾಡಿದರು, ಆದರೆ ಈ ದಂಗೆ 70% ದಂಗೆಯಲ್ಲಿ ನಾಗರಿಕರು ಭಾಗವಹಿಸಿದ್ರು. ಬಹುಸಂಖ್ಯಾತರ ನಾಗರಿಕರಿದ್ರು, ಇಲ್ಲಿ ಸೈನಿಕರು ಅಲ್ಪಸಂಖ್ಯಾತರು, ಬಹುಸಂಖ್ಯಾತರ ನಾಗರಿಕರು. ಹೀಗಾಗಿ ಇದು ನಾಗರಿಕರು ಅಂದ್ರೆ ಜನಸಾಮಾನ್ಯರು. ಸಿವಿಲ್ ವಾರ್. ಜನರೇ ಇದನ್ನು ಹೋರಾಟ ಮಾಡಿದ್ದಾರೆ. ಜನರಲ್ಲೇ ಆಕ್ರೋಶ ಇತ್ತು, ಜನರಲ್ಲೇ ನೋವಿತ್ತು, ಜನರಲ್ಲೇ ಬ್ರಿಟಿಷರ ಆಳ್ವಿಕೆ ಇಷ್ಟ ಆಗ್ತಿರ್ಲಿಲ್ಲ. ಹೀಗಾಗಿ ಜನರೇ ದಂಗೆ ಎದ್ದಿದ್ದಾರೆ ಅಂತ ಹೇಳ್ತಾರೆ. ಓಕೆ, ವೆರಿ ಗುಡ್. ನೆಕ್ಸ್ಟ್ ಇದನ್ನ ಹಿಂದೂ ಮುಸ್ಲಿಂ ಪಿತೂರಿ ಅಂತ ಕರೀತಾರೆ. ನೀವು ಟಿ.ವಿ. 9 ಮೈಕ್ ತೊಗೊಂಡು ಹೋಗಿ ಯಾರಿಗೆ ಕೇಳ್ತಾರೆ, ಆಟ್ರಮ್ ಮತ್ತು ಟೇಲರ್ ಕೇಳ್ತಾರೆ, ಸಾಹೇಬ್ರ ನಿಮ್ಮ ಅಭಿಪ್ರಾಯ ಏನ್ರಿ 1857 ದಂಗೆ ಬಗ್ಗೆ ನೀವೇನು ಹೇಳ್ತೀರಿ? ಅವರು ಅದನ್ನು ಹಿಂದೂ ಮುಸ್ಲಿಂ ಪಿತೂರಿ ಅಂದ್ಬಿಟ್ರ. ತಲೆ ಪರಪರ ಕೆರ್ಕೊಳ್ಳೋ ಪರಿಸ್ಥಿತಿ ಬಂತು. ಯಾಕೆ? ಸೊ ಯಾಕೆ ಅಂತ ಇವ್ರೇನು ಹೇಳ್ತಾರೆ ಗೊತ್ತಾ? ಆಟ್ರಮ್ ಮತ್ತು ಟೇಲರ್ ಇವರಿಬ್ರು ಕ್ರಿಶ್ಚಿಯನ್ ಮಷಿನರಿಗಳು. ಕ್ರಿಶ್ಚಿಯನ್ ಮಷಿನರಿ ಅಂದ್ರೆ ಗೊತ್ತಾಗತ್ತಾ? ಕ್ರಿಶ್ಚಿಯನ್ ಧರ್ಮವನ್ನು ಭಾರತದಲ್ಲಿ ಪ್ರಚಾರ ಮಾಡ್ತಿದ್ರು. ಇವರೇನಂದ್ರು, ಬ್ರಿಟಿಷರು ಕ್ರಿಶ್ಚಿಯನ್ರು, ಸೊ ಭಾರತದಲ್ಲಿ ಹಿಂದೂ ಮುಸ್ಲಿಮರು ಇದ್ದಾರೆ, ಹೀಗಾಗಿ ಹಿಂದೂ ಮುಸ್ಲಿಮರೆಲ್ಲ ಸೇರಿಕೊಂಡು ಕ್ರಿಶ್ಚಿಯನ್ ಧರ್ಮದ ಮೇಲೆ ಆಕ್ರಮಣ ಮಾಡಿದ್ರು ಅಂತ. ಟು ಗೆಟ್ ದ ಸಿಂಪತಿ ಫ್ರಾಮ್ ಕ್ರಿಶ್ಚಿಯನ್ ಕಮ್ಯುನಿಟಿ ಆಫ್ ದಿ ವರ್ಲ್ಡ್. ಜಗತ್ತಿನ ಕ್ರಿಶ್ಚಿಯನ್ ಸಮುದಾಯದ ಒಂದು ಸಿಂಪತಿಯನ್ನು ಪಡ್ಕೊಳ್ಳೋಕ್ಕೆ ಈ ಸ್ಟೇಟ್ಮೆಂಟ್ ಅನ್ನು ಕೊಟ್ಟರು. ಹಿಂದೂ ಮತ್ತು ಮುಸ್ಲಿಂ ಧರ್ಮ ಎರಡೂ ಸೇರಿಕೊಂಡು ಕ್ರಿಶ್ಚಿಯನ್ ಧರ್ಮದ ಮೇಲೆ ಆಕ್ರಮಣ ಮಾಡಿದ್ದಾರೆ ಅಂತ. ಹೌದು ಹುಲಿ ಅಂದೆ ನಾನು. ಕಿಸುಬಾಯಿ ಇಲ್ಲಿ ಬಂದವ್ರು ಯಾರು? ನಮ್ಮ ದೇಶಕ್ಕೆ ಬಂದವ್ರು ಯಾರು? ನೀವೇ ಇಲ್ಲ. ನಮ್ಮ ದೇಶಕ್ಕೆ ಆಳ್ವಿಕೆ ಮಾಡಕ್ಕೆ ಬಂದು ನಮ್ಮನ್ನೇ ತಬ್ಬಾಳಿಕೆ ಮಾಡಿ ನಾವು ನಿಮ್ಮ ಮೇಲೆ ಬೀಳ್ತೀವಿ. ನಿಮ್ಮ ಮೇಲೆ ಬೀಳೋಷ್ಟು ಕೆಪಾಸಿಟಿ ಇದೆ ಅದು ನಮಗೆ. ಅವರವರ ಅನುಕೂಲಕ್ಕಾಗಿ ಹೆಂಗೆ ಸ್ಟೇಟ್ಮೆಂಟ್ ಕೊಡ್ತಾರೆ ನೋಡ್ರಿ. ಈಗ ಡೊನಾಲ್ಡ್ ಟ್ರಂಪ್ ಬರೀ ಟೆರರಿಸಮ್ ಅನ್ನೋ ಶಬ್ದ ಬಳಸಲ್ಲ, ಇಸ್ಲಾಮಿಕ್ ಟೆರರಿಸಮ್ ಅನ್ನೋ ಶಬ್ದ ಬಳಸ್ತಾರೆ. ಆಕ್ಚುಲಿ ಅಮೆರಿಕದ ವೈಟ್ ಹೌಸ್ ಇಂದ ಇಸ್ಲಾಮಿಕ್ ಅನ್ನೋ ಶಬ್ದ ತೆಗೆದಿದ್ರು. ಬರೀ ಟೆರರಿಸಮ್, ಭಯೋತ್ಪಾದನೆ ಅನ್ನೋದು ಅಷ್ಟೇ ಶಬ್ದ ಬಳಸಬೇಕಾಗಿತ್ತು. ಬಟ್ ಬೇಕಂತಲೇ ಟ್ರಂಪ್ ಏನಂತಂದರೆ ಇಸ್ಲಾಮಿಕ್ ಟೆರರಿಸಮ್, ಇಸ್ಲಾಂ ಧರ್ಮದ ಭಯೋತ್ಪಾದನೆ. ಅಂದ್ರೆ ಭಯೋತ್ಪಾದನೆ ಇಸ್ಲಾಂ ಧರ್ಮದಿಂದಲೇ ಇದೆ ಅಂತ. ಇಸ್ಲಾಂ ಧರ್ಮಕ್ಕೆ ವಾಜ್ ಮಾಡೋದು, ಇಸ್ಲಾಂ ಧರ್ಮಕ್ಕೆ ಏನಪ್ಪಾ ಅಂದ್ರೆ ಭಯೋತ್ಪಾದನೆ ಅಂತ ಬಿಂಬಿಸೋದು. ಅರ್ಥ ಆಗ್ತಿದ್ದಿಲ್ಲ ಆ ಸ್ಟೇಟ್ಮೆಂಟ್ ಹಿಂದೆ ಇರೋ ಒಂದು ಉದ್ದೇಶ. ಆಮೇಲೆ ಇದು ಬಂತಲ್ಲ, ಕೊರೋನಾ ಬಂತಲ್ಲ, ಯುಹಾನ್ ಕೊರೋನಾ, ಅದು ಚೀನಾ ದೇಶದ ಯುಹಾನ್ದಲ್ಲಿ ಬಂತಲ್ಲ. ಆ ಊರ ಹೆಸರು ಹಿಡ್ಕೊಂಡು ಕೊರೋನಾಗೆ ಕರೆಯೋದು, ಆ ಊರಿಗೆ ಬದನಾಮ್ ಮಾಡ್ಬೇಕಲ್ಲ, ಆ ಊರಿನ ಹೆಸರು ಹಾಳು ಮಾಡ್ಬೇಕಲ್ಲ, ಹಾಗೆ. ಸೊ ಹಾಗೇನೆ ಇಲ್ಲಿ ಆಟ್ರಮ್ ಮತ್ತು ಟೇಲರ್ ತಮ್ಮದೇ ಆದ ಉದ್ದೇಶವನ್ನು ಇಟ್ಟುಕೊಂಡು ಕ್ರಿಶ್ಚಿಯನ್ ಧರ್ಮದ ಮೇಲೆ ಇಲ್ಲಿ ಆಕ್ರಮಣ ಮಾಡ್ತಾ ಇದ್ದಾರೆ, ಹಿಂದೂ ಮತ್ತು ಮುಸ್ಲಿಮರು ಅಂತ ಹೇಳ್ತಾರೆ. ಸೊ ಅವರವರ ಅನುಕೂಲಕ್ಕೆ ತಕ್ಕಂಗೆ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ. ಇರಲಿ. ನೆಕ್ಸ್ಟ್ ಇದನ್ನ ರಾಷ್ಟ್ರೀಯ ದಂಗೆ ಅಂತ ಕರೀತಾನೆ ಯಾರು? ಬೆಂಜಮಿನ್ ಡಿಸ್ರೇಲಿ. ಇದು ಮಜಾ ಇದೆ. ಬೆಂಜಮಿನ್ ಡಿಸ್ರೇಲಿ ಯಾರಪ್ಪ ಅಂದ್ರೆ ಈ ಸಂದರ್ಭದಲ್ಲಿ 1857 ಸಂದರ್ಭದಲ್ಲಿ ಇಂಗ್ಲೆಂಡ್ ದೇಶದ ವಿರೋಧ ಪಕ್ಷದ ನಾಯಕ. ನಿಮಗೆ ಗೊತ್ತಿರಲಿ, 1857ರವರೆಗೂ ಭಾರತವನ್ನು ಆಳ್ತಿರೋದು ಇಂಗ್ಲೆಂಡ್ ದೇಶ ಅಲ್ಲ, ಇಂಗ್ಲೆಂಡ್ ದೇಶದ ಒಂದು ಖಾಸಗಿ ಕಂಪನಿ ಈಸ್ಟ್ ಇಂಡಿಯಾ ಕಂಪನಿ, EIC. ಆ ಈಸ್ಟ್ ಇಂಡಿಯಾ ಕಂಪನಿ ಭಾರತದಲ್ಲಿ ದೊಡ್ಡ ಮಟ್ಟದ ಸಾಧನೆ ಮಾಡ್ತಾರೆ. ಅಂದ್ರೆ ಭಾರತವನ್ನು ಆಕ್ರಮಣ ಮಾಡ್ಕೊಂತಾರಲ್ಲ, ಅದು ಇಂಗ್ಲೆಂಡ್ ದೇಶದ ರಾಣಿಗೂ ಮತ್ತು ಇಂಗ್ಲೆಂಡ್ ದೇಶದ ಸರ್ಕಾರಕ್ಕೆ, ಇಂಗ್ಲೆಂಡ್ ದೇಶದ ರಾಜಕಾರಣಿಗಳಿಗೆ ಅದು ಇರುಸು ಮುರುಸಾಗುತ್ತೆ. ಅವ್ರಿಗೆ ಅದು ಇಷ್ಟ ಆಗಲ್ಲ. ಅಲ್ಲಪ್ಪ ಇವ್ರಿಗೆ ಸುಮ್ಮನೆ ವ್ಯಾಪಾರ ಮಾಡೋಕ್ಕೆ ಕಳಿಸಿವಿ ಇವ್ರಿಗೆ ಇಂಡಿಯಾಕ್ಕೆ. ಇಂಡಿಯಾ ನೋಡಿದ್ರೆ ಕಬ್ಜಾ ಮಾಡ್ಯಾರಲ್ಲ, ಈ ಕೆಲಸ ನಾವ್ಯಾಕೆ ಮಾಡಬಾರ್ದಾಗಿತ್ತು? ಈ ಒಂದು ಖಾಸಗಿ ಕಂಪನಿ ಮಾಡ್ತಾ ಇದೆಯಲ್ಲ, ಹೆಂಗಾರು ಮಾಡಿ ಆ ಖಾಸಗಿ ಕಂಪನಿಯಿಂದ ಭಾರತವನ್ನು ಕಸ್ಕೊಂಡು ನಾವೇ ಆಳ್ವಿಕೆ ಮಾಡಬೇಕಂತ ಅಲ್ಲಿನ ಇಂಗ್ಲೆಂಡಿನ ರಾಜಕಾರಣಿಗಳು ಕಾದು ಕೂತಿದ್ರು. ಇಂಗ್ಲೆಂಡಿನ ರಾಣಿ ಕೂಡ ಅವರೊಂದು ನೆಪ ಹುಡುಕ್ತಾ ಇದ್ರು, ಹೆಂಗಾರು ಮಾಡಿ ಈಸ್ಟ್ ಇಂಡಿಯಾ ಕಂಪನಿ ಕಡೆಯಿಂದ ಭಾರತವನ್ನು ಕಸ್ಕೊಂಡು ಭಾರತವನ್ನು ನೇರ ಆಳ್ವಿಕೆ ಒಳಪಡಿಸ್ಬೇಕಂತ ಕಾದು ಕೂತಿದ್ರು. ಸಿಕ್ತಿಗೆ 1857 ದಂಗೆ ಆಗಿಬಿಡ್ತು. ಸೊ ದಂಗೆ ಆಗ್ತಿದ್ದಂಗೆ ಅವನು ಬೆಂಜಮಿನ್ ಡಿಸ್ರೇಲಿ ಹೇಳ್ತಾನೆ, ಇಡೀ ಭಾರತ ನಿಮ್ಮ ವಿರುದ್ಧ ತಿರುಗಿ ಬಿದ್ದಿದೆ ಅಂತ ಹೇಳ್ತಾನೆ. ಆ್ಯಕ್ಚುಲಿ ನಿಮ್ಗೆ ಗೊತ್ತಿರಲಿ, ಆ ಟೈಮಲ್ಲಿ ಭಾರತ ಒಂದು ರಾಷ್ಟ್ರವಾಗಿರಲಿಲ್ಲ. ಮೈಸೂರು ಸಂಸ್ಥಾನ, ಅವಧ್ ಸಂಸ್ಥಾನ, ಬಂಗಾಲ್ ಸಂಸ್ಥಾನ, ಮರಾಠ ಸಂಸ್ಥಾನಗಳಲ್ಲಿ ಒಡೆದೋಗಿತ್ತು. ರಾಷ್ಟ್ರನ ಪರಿಕಲ್ಪನೆ ಇರಲಿಲ್ಲ. ದೇರ್ ವಾಸ್ ನೋ ನೇಷನ್, ಬಟ್ ಸ್ಟಿಲ್ ಹಿ ಯೂಸ್ ದ ವರ್ಡ್ ನೇಷನ್. ರಾಷ್ಟ್ರ ಅನ್ನೋದು ಇರಲಿಲ್ಲ, ಆದರೂ ಕೂಡ ರಾಷ್ಟ್ರ ಎಂಬ ಶಬ್ದವನ್ನು ಬಳಸ್ತಾನೆ. ಯಾಕಂದ್ರೆ ತನ್ನ ಅನುಕೂಲಕ್ಕಾಗಿ ಅವನೇನು ಹೇಳ್ತಾನೆ, ಇಡೀ ದೇಶ ನಿಮ್ಮ ಆಡಳಿತದ ವಿರುದ್ಧ, ಈಸ್ಟ್ ಇಂಡಿಯಾ ಕಂಪನಿ ಆಡಳಿತದ ವಿರುದ್ಧ ತಿರುಗಿ ಬಿದ್ದಿದೆ. ಈಸ್ಟ್ ಇಂಡಿಯಾ ನಿಮ್ಮ ಆಡಳಿತ ಸರಿಗಿಲ್ಲ, ನೀವು ಕೆಳಗೆ ಸರಿ ಬರ್ರಿ, ಕಡೆ ಹೊಳ್ಳಿ ದೇಶಕ್ಕೆ ಬರ್ರಿ, ನಾವು ತಗೋತೀವಿ ಅಂತ, ನಾವು ಆಳ್ವಿಕೆ ಮಾಡ್ತೀವಿ ಅಂತ. ಸಿ ದ ಮೈಂಡ್ ಸೆಟ್ ಆಫ್ ದಿ ಪರ್ಸನ್. ತಮಗೆಲ್ಲ ಒಂದು ಘಟನೆ ನಡೆದಿರುತ್ತೆ, ತಮಗೆ ಹೆಂಗೆ ಬೇಕೋ ಹಂಗೆ ಸ್ಟೇಟ್ಮೆಂಟ್ಸ್ ಹೇಳ್ತಾರೆ. ಇಲ್ಲಿ ಹೇಳಲ್ಲ, ಬಜೆಟ್ ಮಂಡನೆ ಮಾಡ್ತಾರೆ ನೋಡ್ರಿ. ವಿರೋಧ ಪಕ್ಷದವರು ಒಂದು ಮಾತಾಡ್ತಾರೆ, ಆಡಳಿತ ಪಕ್ಷದವರು ಒಂದು ಮಾತಾಡ್ತಾರೆ. ತಮ್ಮ ಅನುಕೂಲಕ್ಕೆ ತಕ್ಕಂಗೆ ಸ್ಟೇಟ್ಮೆಂಟ್ ಕೊಡೋದು, ತಮಗೆ ಅನುಕೂಲಕ್ಕೆ ತಕ್ಕಂಗೆ.
ನೆನ್ಪಿಟ್ಟು ಗೊತ್ತಿಲ್ಲ. ಇದನ್ನು ರಾಷ್ಟ್ರೀಯ ದಂಗೆ ಅಂತ ಕರೆದ್ರೆ ಯಾರು? ಬೆಂಜಮಿನ್ ಡಿಸ್ರಾಯಲಿ. ಇವನೇನು ಮಾಡ್ತಾನೆ, ಈ ಒಂದು ದಂಗೆ ಆದ ತಕ್ಷಣ ಈಸ್ಟ್ ಇಂಡಿಯಾ ಕಂಪ್ನಿ ಮನೆಗೆ ಹೋಗುತ್ತೆ, ಭಾರತ ವಶಪಡಿಸ್ಕೊಂತಾರೆ. ಮುಂದೆ ಇವನು ಇಂಗ್ಲೆಂಡಿನ ಪ್ರಧಾನಮಂತ್ರಿ ಕೂಡ ಆಗಿ ಆಳ್ವಿಕೆ ಮಾಡ್ತಾನೆ, ಗೊತ್ತಿರಲಿ, ಬೆಂಜಮಿನ್ ಡಿಸ್ರಾಯಲಿ. ಓಕೆ, ನೆಕ್ಸ್ಟು ಇದನ್ನ 1857ರ ದಂಗೆಯನ್ನು ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಕರೀತಾರೆ. ಯಾರಂದ್ರೆ ವಿ ಡಿ ಸಾವರ್ಕರ್. ವಿ ಡಿ ಸಾವರ್ಕರ್ ಇದನ್ನ ಫಸ್ಟ್ ವಾರ್ ಆಫ್ ಇಂಡಿಪೆಂಡೆನ್ಸ್ ಅಂತ ಕರೀತಾರೆ. ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ. ಯಾಕೆ ಅಂತ ಪ್ರಶ್ನೆ ಬರುತ್ತೆ. ಮೊಟ್ಟ ಮೊದಲ ನಾವು ಸ್ವಾತಂತ್ರ್ಯ ಸಂಗ್ರಾಮ ಇಲ್ಲಿದು ಶುರುವಾಯಿತು ಅಂತ ಹೇಳ್ತಾರೆ, ಬಟ್ ಆ್ಯಕ್ಚುಲಿ ಇದು ತಪ್ಪು. ಯಾಕೆ? ನಿಮಗೆ ನಿದರ್ಶನ ಕೊಡ್ತೇನೆ. ನಾವು ಇದಕ್ಕಿಂತ ಮುಂಚೆ ಬ್ರಿಟಿಷರ ವಿರುದ್ಧ ತಿರುಗಿಬಿದ್ದಿಲ್ಲ. ಯಾವತ್ತೂ ತಿರುಗಿಬಿದ್ದಿ ನೋಡಿ, ಇಲ್ಲಿದೆ ನೋಡಿ, ನಿಮ್ಮ ಕಣ್ಮುಂದೆ ಇದೆ. ಸನ್ಯಾಸಿ ದಂಗೆ ಆಗುತ್ತೆ 1780ರಲ್ಲಿ ಬಂಗಾಳದಲ್ಲಿ. ವೆಲ್ಲೂರು ದಂಗೆ ಆಗುತ್ತೆ. ಕಿತ್ತೂರು ದಂಗೆ ಆಗುತ್ತೆ 1824. ಕಿತ್ತೂರು ರಾಣಿ ಚೆನ್ನಮ್ಮ ಮುಂದೆ 28ರಲ್ಲಿ 1828ರಲ್ಲಿ ಸಂಗೊಳ್ಳಿ ರಾಯಣ್ಣ ದಂಗೆ ಮಾಡ್ತಾರೆ. ಸಂತಾಲ್ ದಂಗೆ ಆಗುತ್ತೆ ಈ ಜಾರ್ಖಂಡ್ ಭಾಗದಲ್ಲಿ 1850. ಇವೆಲ್ಲ 1857ಕ್ಕಿಂತ ಮುಂಚೆ ಇಷ್ಟೆಲ್ಲ ದಂಗೆಗಳಾಗಿದ್ದಾವೆ. ಆದರೂ ಕೂಡ 1857ರ ದಂಗೆಯನ್ನು ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಕರೀತಾ ಇದ್ದಾರೆ. ಯಾಕಂದ್ರೆ ದೇರ್ ವಾಸ್ ಎ ರೀಸನ್, ಅಲ್ಲೊಂದು ಕಾರಣ ಇತ್ತು. ಏನಂದ್ರೆ ವಿ ಡಿ ಸಾವರ್ಕರ್ ಅವರಿಗೆ ಭಾರತೀಯ ಯುವಕರನ್ನ ಬಡಿದೆಬ್ಬಿಸಬೇಕಾಗಿತ್ತು. ನೋಡಿ, ಇಲ್ಲಿ ಶುರುವಾಗಿದೆ ಮೊದಲು. ನೋಡ್ರಪ್ಪ, ಈಗ ಮೊದಲೊಂದು ಹೋರಾಟ ಶುರುವಾಗಿದೆ. ಇದನ್ನ ಇಟ್ಕೊಂಡು ನಾವು ಮುಂದೆ ಬೆಳೆಸ್ಬೇಕು. ಇನ್ನು ಫಾರ್ ಎಕ್ಸಾಂಪಲ್ ನಿಮ್ಗೆ ಉದಾಹರಣೆ ಕೊಟ್ಟರೆ ನಿಮ್ಗೆ ಗೊತ್ತಾಗುತ್ತೆ. ಈಗ ನಿಮ್ಮೂರಿದೆ, ನಿಮ್ಮೂರಲ್ಲಿ ಒಬ್ಬ ಯಾರೋ PSI ಆಗ್ಬಿಡ್ತಾನೆ. ಫಸ್ಟ್ PSI ಆಗ್ಬಿಡ್ತಾನೆ. ಮೊದಲು PSI ಆದಾಗ ಏನಾಗುತ್ತದೆ, ಭಾಳ ಇನ್ಸ್ಪೈರ್ ಆಗುತ್ತೆ ಸುತ್ತಮುತ್ತಲೆಲ್ಲ ಊರಲ್ಲಿ. ಅವ ನಿಮ್ಮ ಅಪ್ಪ ಹೇಳ್ತಾರೆ ನಿಮಗೆ, ನೀವಿನ ಸಣ್ಣ ಹುಡುಗರು ಇರ್ತಾರೆ, ನಿಮ್ಮ ಅಪ್ಪ ಹೇಳ್ತಾರೆ, ನೋಡು ನಮ್ಮೂರಾಗ ಯಾರೋ PSI ಇದ್ದಿದ್ದಿಲ್ಲ, ಅವ್ನು ನಮ್ಮೂರಾಗ ಫಸ್ಟ್ PSI, ಹೀಗಾಗಿ ನೀನು ಆಗು. ಒಂದು ಮೋಟಿವೇಶನ್ ಬರುತ್ತಲ್ಲ, ಒಂದು ಇನ್ಸ್ಪಿರೇಷನ್ ಬರುತ್ತಲ್ಲ, ನಾನು ಆಗಬೇಕಂತೆ ಹಾಗೆ. ಸೊ ನಮ್ಮ ದೇಶದಲ್ಲಿ ನಾವು ಯಾವತ್ತೂ ಬ್ರಿಟಿಷರು ತಿರುಗಿ ಬಿದ್ದೇ ಇಲ್ಲ. ತಿರುಗಿ ಬಿದ್ದಾರೆ. ಆ್ಯಕ್ಚುಲಿ ವಿ ಡಿ ಸಾವರ್ಕರ್ ಯಾವಾಗಿದ್ದರು? 1920, 1930 ಆ ಸಂದರ್ಭದಲ್ಲಿದ್ದರು, 40 ಆ ಸಂದರ್ಭದಲ್ಲಿದ್ದರು. ಸೊ ಆ ಸಂದರ್ಭದಲ್ಲಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅವರು. ನೋಡಿ, 1857ರಲ್ಲಿ ಮೊದಲ ಸಂಗ್ರಾಮ ನಡೆದಿದೆ. ಅದನ್ನು ಈಗ ನಾವು ಮಾಡ್ಕೊಂಡು ಹೋಗ್ಬೇಕು, ನಾವು ಮಾಡಬೇಕು, ಎರಡನೇ ಹಂತದ ಹೋರಾಟ ಮಾಡಬೇಕು. ಇನ್ಸ್ಪಿರೇಷನ್ ಮಾಡ್ಕೋಗೋಸ್ಕರ ಅವರು ಇದನ್ನು ಫಸ್ಟ್ ವಾರ್ ಆಫ್ ಇಂಡಿಪೆಂಡೆನ್ಸ್ ಆ ಪುಸ್ತಕ ಬರೆದಿದ್ದಾರೆ ಅವರು. 1857ರ ದಂಗೆಯನ್ನು ಫಸ್ಟ್ ವಾರ್ ಆಫ್ ಇಂಡಿಪೆಂಡೆನ್ಸ್ ಅಂತೇಳಿ ಅದು ಡಿಟೇಲ್ ಬುಕ್ನು ಬರೆದಿದ್ದಾರೆ. ಇಷ್ಟೆಲ್ಲ ದಂಗೆಗಳಾಗಿದ್ದರೂ ಸಾವರ್ಕರ್ ಇದನ್ನು ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಎಂದು ಕರೆಯುತ್ತಾರೆ. ಕಾರಣವಿಷ್ಟೇ, ಎರಡನೇ ಹಂತದ ಹೋರಾಟ ಚುರುಕುಗೊಳಿಸಲು ಮತ್ತು ಯುವಕರನ್ನು ಬಡಿದೆಬ್ಬಿಸಲು ಈಗಾಗಲೇ ಒಂದು ಸಂಗ್ರಾಮ ಆಗಿ ಹೋಗಿದೆ ಎಂದು ಕರೆ ನೀಡಿದರು. ಆಗಿದೆ ಒಂದು, ಈಗ ನೆಕ್ಸ್ಟ್ ಅದನ್ನು ನಾವು ಕಂಟಿನ್ಯೂ ಮಾಡೋಣ. ಅವ್ರ ಕಡೆಯಿಂದ ಸಾಧ್ಯ ಇದೆ, ನಮ್ಮ ಕಡೆಯಿಂದ ಸಾಧ್ಯ ಇದೆ. ಅವನು PSI ಆಗಿದ್ದು ನೀನು ಆಗ ಸಾಧ್ಯ ಇದೆ. ಹಾಗೆ ಕ್ಲಿಯರ್ ಇದೆಯಾ? ಆಮೇಲೆ ಇವೆಲ್ಲ ನೆನ್ಪಿಟ್ಕೊಳ್ಳಿ. ದಂಗೆಗಳು ಯಾವ್ಯಾವ ವರ್ಷ ಆಯ್ತು ನೆನ್ಪಿಟ್ಕೊಳ್ಳಿ, ಎಕ್ಸಾಮಲ್ಲಿ ಬರ್ತವೆ. ಮ್ಯಾಚ್ ದಿ ಫಾಲೋಯಿಂಗ್ ಹೊಂದಿಸಿ ಬರೆಯಲು ಕೊಟ್ಟುಬಿಡ್ತಾನೆ ನೋಡ್ರಿ. ಸನ್ಯಾಸಿ ದಂಗೆ, ವೆಲ್ಲೂರು ದಂಗೆ, ಕಿತ್ತೂರು ದಂಗೆ, ಸಂತಾಲರ ದಂಗೆ, ಭಾಳಷ್ಟು ಇದಾವೆ. ನಾನು ಒಂದು 4-5 ಎಕ್ಸಾಂಪಲ್ ಕೊಟ್ಟಿನಿ ಅಷ್ಟೇ ನಿಮ್ಗೆ. ಓಕೆ, ಇಲ್ಲಿವರೆಗೆ ಕ್ಲಿಯರ್ ಇದೆಯಾ? ಒಂದು ಥಮ್ಸಪ್ ಕೊಡಿ, ಒಂದು ಲೈಕ್ ಮೇಲೆ ಕ್ಲಿಕ್ ಮಾಡಿ. ಸರ್ ಅರ್ಥ ಆಗ್ತಿದ್ದೇನವ್ರು ಎಲ್ಲರೂ? ಏನೂ ಪ್ರಾಬ್ಲಮ್ ಇಲ್ಲಲ್ಲ ಇಲ್ಲಿವರೆಗೂ? ಐ ಹೋಪ್ ಏನೂ ಪ್ರಾಬ್ಲಮ್ ಇಲ್ಲ ಅಂತ ಭಾವಿಸ್ತೇನೆ. ಆಲ್ ರೈಟ್, ನೆಕ್ಸ್ಟ್ ಮತ್ತೆ ಮುಂದೆ ಹೋಗೋಣ. ಇದನ್ನು ಭಾಳ ಇಂಪಾರ್ಟೆಂಟ್, ಪರೀಕ್ಷೆಗಳಲ್ಲಿ ಇದನ್ನು ಭಾಳ ಕೇಳ್ತಾ ನೋಡಿ. ಯಾವುದಪ್ಪ ಅಂದರೆ ಪ್ರಮುಖ ಘಟನೆಗಳು ಭಾಳ ಇಂಪಾರ್ಟೆಂಟ್. ಒಂದು ನಿಮಿಷ. ಪ್ರಮುಖ ಘಟನೆಗಳು ನೋಡಿ, ಇಂಪಾರ್ಟೆಂಟ್ ಇವೆಂಟ್ಸ್ಗಳು. ಸೊ ಈ 1857ರ ದಂಗೆ ಏನಾಗುತ್ತೆ, ನಾ ಹೇಳಿದೆ ನಿಮಗೆ, ಮೀರತ್ತಲ್ಲಿ ಸೈನಿಕರು ದಂಗೆ ಎದ್ದು ಒಂದೇ ರಾತ್ರಿಯಲ್ಲಿ ದೆಹಲಿಗೆ ಬರ್ತಾರೆ. ಸೊ ದೆಹಲಿಗೆ ಬಂದಾಗ ಅಲ್ಲಿ ದೆಹಲಿಯ ಮೊಘಲ್ ಸುಲ್ತಾನ್ ಇರ್ತಾನೆ, 2ನೇ ಬಹದ್ದೂರ್ ಶಾ ಜಾಫರ್, ಹಳೆ ಹುಲಿದು. ಗಾಂಜಾ ತಿಕ್ಕೊಂಡು ಶಿವ ಅಂತ ಕೂತಿರ್ತಾನವ ಆರಾಮ. ಇವ್ರು ದುಪ್ಪ ತೋಗ್ಬಿಟ್ರ, ಎದೆ ಹೊಡೆದ್ಬಿಟ್ಟ, 70 ವರ್ಷ ಮೇಲೆ ಆಗಿರ್ತದೆ, ವಯಸ್ಸಾಗಿರ್ತದೆ, ಹಳೆ ಹುಲಿ. ಎಲ್ಲ ಸೈನಿಕರು ಏನಂದ್ರು, ಈ ಒಂದು ದಂಗೆ ನಾಯಕತ್ವ ನೀವೇ ವಹಿಸ್ಕೋಬೇಕಂದ್ರು. ಅವಾಗ ಇನ್ನೇನು ಅಭಿಮಾನಿಗಳು ಭಾಳ ಜನ ಕೇಳ್ತಾ ಇದ್ದಾರೆ ಅಂದ್ಕೊಂಡು, ಇಲ್ಲ ಅನ್ನೋಕ್ಕಾಗಲ್ಲ ಅಂತೇಳಿ ನಾವು ಅಂತಾನೆ. ಬಟ್ ಹಿ ವಾಸ್ ನಾಟ್ ಎ ಕಾಂಪಿಟೇಟಿವ್ ರೂಲರ್. ಅವನು ಅಷ್ಟೊಂದು ಕಾಂಪಿಟೇಟಿವ್ ರೂಲರ್ ಆಗಿರಲಿಲ್ಲ, ಸ್ಪರ್ಧಾತ್ಮಕ ಮನೋಭಾವನೆ ಇರಲಿಲ್ಲ. ಸುಮ್ಮನೆ ಹೂನಪ್ಪ. ಓಕೆ, ಅಂದರೆ ದೆಹಲಿಯಲ್ಲಿ ಕ್ವಶನ್ ಕೇಳ್ತಾನೆ, ದೆಹಲಿಯಲ್ಲಿ ಯಾರ ನೇತೃತ್ವದಲ್ಲಿ ದಂಗೆ ನಡೆಯಿತು? 2ನೇ ಬಹದ್ದೂರ್ ಶಾ ಜಾಫರ್. ನೆಕ್ಸ್ಟ್ ಅದೇ ಥರ ಬೇರೆ ಬೇರೆ ಪ್ರದೇಶಗಳಲ್ಲಿ ಬೇರೆ ಬೇರೆ ನಾಯಕತ್ವದಲ್ಲಿ ಹೋರಾಟ ನಡೆದಿದೆ. ಕಾನ್ಪುರ್ ಉತ್ತರ ಪ್ರದೇಶದಲ್ಲಿ ಬರುತ್ತೆ. ಈ ಕಾನ್ಪುರಲ್ಲಿ 1857ರ ದಂಗೆ ನಾಯಕತ್ವ ವಹಿಸಿಕೊಂಡವರು ನಾನಾ ಸಾಹೇಬ್ ಮತ್ತು ತಾಂತಿಯ ಟೋಪಿ. ನೆನ್ಪಿಟ್ಕೊಳ್ಳಿ, ಭಾಳ ವೀರ ಶೂರರು ಅವರೆಲ್ಲ. ನೆಕ್ಸ್ಟ್ ಲಕ್ನೋ, ಇದನ್ನು ಕೂಡ ಉತ್ತರ ಪ್ರದೇಶದಲ್ಲಿ ಬರುತ್ತೆ. ಈ ಹೋರಾಟ ಬೇಗಂ ಹಜರತ್ ಮಹಲ್ ಅವರ ನೇತೃತ್ವದಲ್ಲಿ ನಡೆಯುತ್ತೆ. ನೆಕ್ಸ್ಟ್ ಝಾನ್ಸಿ. ಸೊ ಝಾನ್ಸಿಯ ಒಂದು ಯಾರ ನೇತೃತ್ವದಲ್ಲಿ, ರಾಣಿ ಲಕ್ಷ್ಮೀಬಾಯಿ ಒಂದು ನೇತೃತ್ವದಲ್ಲಿ ನಡೆಯುತ್ತೆ. ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಅಂತ ಕರೀತೀವಿ. ತನ್ನ
ತನ್ನ ದತ್ತು ಪುತ್ರ ಮಗುವನ್ನು ಬೆನ್ನಿಗೆ ಕಟ್ಟಿಕೊಂಡು ಯುದ್ಧ ಭೂಮಿಯಲ್ಲಿ ಹೋರಾಟ ಮಾಡ್ತಾಳೆ. ಅಂಥ ವೀರ ಮಹಿಳೆ ನಮ್ಮ ದೇಶದಲ್ಲಿ ಇನ್ಯಾರೂ ಇರಲಿಕ್ಕಿಲ್ಲ ಅನ್ಸುತ್ತೆ. ಇದ್ದಾರೆ, ಕೆಲವೇ ಇದ್ದಾರೆ, ಬೆಳವಣಿಗೆಯಷ್ಟು. ಭಾಳ ವೀರ ಶೂರ ಮಹಿಳೆ. ನೆಕ್ಸ್ಟ್ ಅಲಹಾಬಾದ್ ಲಿಯಾಕತ್ ಅಲಿ ನೇತೃತ್ವದಲ್ಲಿ ನಡೆಯುತ್ತೆ. ಬಿಹಾರದಲ್ಲಿ ಜಗದೀಶ್ಪುರ ಕುನ್ವರ್ ಸಿಂಗ್ ನೇತೃತ್ವದಲ್ಲಿ ನಡೆಯುತ್ತೆ. ಒಂದು ಗಮನಿಸಿದರೆ ಇಲ್ಲಿ ಇಷ್ಟೊತ್ತನ ನೋಡಿದಿರಲ್ಲ, ಇದ್ರಾಗ ಏನಾದರೂ ಒಂದು ಗಮನಿಸಿದರೆ 1857 ದಂಗೆ ಹಿಂದೂ ಮುಸ್ಲಿಂ ಅವರ ಒಂದು ಒಗ್ಗಟ್ಟಿನಲ್ಲಿ ಹೋಯಿತು ಅಂತ ಅರ್ಥ ನೋಡಿ. ಇಲ್ಲಿ 2ನೇ ಬಹುದರ್ಶ ಮುಸ್ಲಿಮು ಹಿಂದೂ ಅಂದರೆ ಹಿಂದೂ ಮತ್ತು ಮುಸ್ಲಿಮರು ಸಕ್ರಿಯವಾಗಿ ಪಾಲ್ಗೊಂಡಿದ್ರು. ಇಲ್ಲಿ ಯಾವುದೂ ಭೇದ ಭಾವ ಇರಲಿಲ್ಲ ಅಂತ ಅರ್ಥ. ನಾವೆಲ್ಲರೂ ಭಾರತೀಯರು ಅನ್ನೋದು, ನಾವೆಲ್ಲರೂ ಈ ಭೂಮಿಗೆ ಸೇರಿದವರು ಅಂತೇಳಿ ಹೋರಾಟ ಮಾಡಿದರು. ನಾ ಯಾಕೆ ಮಾಡಲಿ ಬಿಡು, ನಾ ಮುಸ್ಲಿಮಿನಿ, ನಾ ಹಿಂದೂಯಿನಿ, ಇಲ್ಲ, ಒಂದು ಐಕ್ಯತೆ ಇತ್ತು ಅಂತ ತೋರಿಸುತ್ತೆ. ಆಮೇಲೆ ನೆಕ್ಸ್ಟ್ ಕ್ವಶನ್ ಏನು ಬರ್ಬೋದಪ್ಪ ಅಂದರೆ, ಇದೇ ಥರ ಮತ್ತೇನು ಕ್ವಶನ್ಸ್ ಬರ್ಬೋದು ಅಂದರೆ, ಈ ಹೋರಾಟಗಳನ್ನು ಯಾರು ದಮನ ಮಾಡಿದ್ರು ಅಂತ ಪ್ರಶ್ನೆ ಬರುತ್ತೆ. ಅಂದರೆ ಈ ಹೋರಾಟ ಯಶಸ್ವಿ ಆಗಲ್ಲ, ಗೊತ್ತಿದೆ ನಮಗೆ. ಈ ಹೋರಾಟ ಯಶಸ್ವಿ ಆಗಲ್ಲ. ಈ ಹೋರಾಟವನ್ನು ದಮನ ಮಾಡಿದ ಬ್ರಿಟಿಷ್ ಅಧಿಕಾರಿ ಯಾರಂತ ಕೇಳಿದರೆ, ಸೊ ದೆಹಲಿ ಹೋರಾಟವನ್ನು ದಮನ ಮಾಡಿದನು ನಿಕೋಲ್ಸನ್ ಗಜ್ಜಿಗೆ ಹೆದರೇ ಬಿಟ್ಟ, ಬೌದ್ಧರ್ಷ ಜಬ್ಬರ ಬಿಟ್ಟು ಹಾರ್ಬಿಟ್ಟ ನೇಪಾಳಕ್ಕೆ, ನಡೆಯ ಕಡೆಂತೆ ಕಿಸುಬೈ ಬೇಡ ಕಿರಿಕಿರಿ. ಕ್ಯಾಂಪೆಲ್, ಸೊ ಉತ್ತರ ಪ್ರದೇಶದಲ್ಲಿ 2 ಹೋರಾಟಗಳನ್ನು ಇವನು ದಮನ ಮಾಡ್ತಾನೆ. 2 ಹೋರಾಟವನ್ನು ಯಶಸ್ವಿಯಾಗಿ ಏನು ಮಾಡ್ತಾನೆ, ಸೈಲೆಂಟ್ ಮಾಡಿಬಿಡ್ತಾನೆ ಕ್ಯಾಂಪೆಲ್. ನೆನ್ಪಿಟ್ಕೊಳ್ಳಿ, ಕಾನ್ಪುರ್ ಮತ್ತು ಲಕ್ನೋ ಕ್ಯಾಂಪೆಲ್. ನೆಕ್ಸ್ಟ್ ಹ್ಯೂಸ್ ರೋಸ್ ಭಾಳಷ್ಟು ಹಾಡಿ ಹೊಗಳ್ತಾನೆ ಲಕ್ಷ್ಮೀಬಾಯಿ. ಐ ನೆವರ್ ಸೀನ್ ಲೇಡಿ ಲೈಕ್ ದಿಸ್, ಇಂಥ ಒಂದು ಮಹಿಳೆ ನನ್ನ ಜೀವನದಲ್ಲಿ ನೋಡಿಲ್ಲ ಅಂತ ಹೇಳ್ತಾನೆ ಅವನು. ಯಾಕಂದರೆ ಅವಳು ಬೆನ್ನಿಗೆ ಮಗುವನ್ನು ಕಟ್ಟಿಕೊಂಡು ಯುದ್ಧ ಭೂಮಿಯಲ್ಲಿ ಹೋರಾಡ್ತಾರೆ, ಹೊರತಾಗಿ ಶರಣಾಗತಿ ಆಗಲ್ಲ. ಅವಳ ಒಂದು ವೀರ ಶೂರತೆಗೆ ನಾವು ಒಂದು ಮೆಚ್ಚುಗೆ ಕೊಡಲೇಬೇಕು. ಇವನೇ ಶಿಷ್ಯದ್ದಂಗಾಗಿದ್ದ. ಅವಳ ಒಂದು ಹೋರಾಟ ನೋಡಿ ಅವನೇ ಭಾಳಷ್ಟು ನಿಬ್ಬೆರಗಾಗಿದ್ದ. ನೆಕ್ಸ್ಟು ಅಲಹಾಬಾದಲ್ಲಿ ಹೋರಾಟವನ್ನು ಹತ್ತಿಕ್ಕಿದವನು ಕೊಲೊನಲ್ ನೆಲ್ ಹೆಸರು ನೆನ್ಪಿಟ್ಕೋಬೇಕು ನೀವು, ಇದನ್ನು ಬಾಯಾಟ್ ಮಾಡಿ. ನೆಕ್ಸ್ಟು ಬಿಹಾರಲ್ಲಿ ವಿಲಿಯಂ ಟೇಲರ್ ಈ ಹೋರಾಟವನ್ನು ದಮನ ಮಾಡ್ತಾನೆ, ಈ ಹೋರಾಟವನ್ನು ಹತ್ತಿಕ್ತಾನೆ. ಹಿ ಸಪ್ರೆಸ್ಡ್ ದಿ ರಿವೋಲ್ಟ್. ಕ್ಲಿಯರ್ ಇದೆಯಾ? ಸೊ ಇಲ್ಲಿ ನೀವು ಎಕ್ಸಾಮಲ್ಲಿ ಇದ್ರ ಮೇಲೆ ಭಾಳ ಕ್ವಶನ್ ಬರುತ್ತೆ. ಸ್ವರೂಪ ತೋರಿಸಿದ್ಮೇಲೆ ಆಗಲೇ ಸ್ವರೂಪದಲ್ಲಿ ಏನಿದೆ, ಸಿಪಾಯಿ ದಂಗೆ ಅಂತ ಯಾರು ಕರೆದ್ರು, ಆರ್ ಸಿ ಮಜುಮ್ದಾರ್ ಮತ್ತು ಸರ್ ಸೈಯದ್ ಅಹಮದ್ ಖಾನ್. ನಾಗರಿಕರ ದಂಗೆ ಅಂತ ಯಾರು ಕರೆದ್ರು, ಎಸ್ ಬಿ ಚೌಧರಿ. ನೆಕ್ಸ್ಟ್ ಇದನ್ನು ಹಿಂದೂ ಮತ್ತು ಮುಸ್ಲಿಂ ಪಿತೂರಿ ಅಂತ ಕರೆದವ್ರು ಯಾರು, ಆಟ್ರಮ್ ಮತ್ತು ಟೇಲರ್. ನೆಕ್ಸ್ಟ್ ಇದನ್ನು ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಕರೆದವ್ರು ಯಾರು, ವಿ ಡಿ ಸಾವರ್ಕರ್. ನೆಕ್ಸ್ಟ್ ಇದನ್ನು ರಾಷ್ಟ್ರೀಯ ದಂಗೆ ಅಂತ ಕರೆದವ್ರು ಯಾರು, ಬೆಂಜಮಿನ್ ಡಿಸ್ರಾಯಲಿ. ನನಗೆ ಹೆಂಗೆ ನೆನಪಿದೆ ನೀವು ಹಂಗೆ ನೆನ್ಪಿಟ್ಕೋಬೇಕು. ದೆಹಲಿಯಲ್ಲಿ ಯಾರ ನೇತೃತ್ವದಲ್ಲಿ ನಡೀತು, ಯಾರು ದಮನ ಮಾಡಿದ್ರು, ಕಾನ್ಪುರಲ್ಲಿ ಯಾರ ನೇತೃತ್ವ, ಇವು ಕಂಪಲ್ಸರಿ ನೆನ್ಪಿಟ್ಕೊಳ್ಳೇಬೇಕು. ಎಕ್ಸಾಮಲ್ಲಿ ಇದ್ರ ಮೇಲೆ ಕ್ವಶನ್ಸ್ ಬರುತ್ತೆ. ಕ್ಲಿಯರ್ ಇದಾ? ಸೊ ಇದಿಷ್ಟು ಪಾಯಿಂಟ್ಸ್ ಕ್ಲಿಯರ್ ಆಯ್ತು ಅನ್ಕೋತೀನಿ. ನೆಕ್ಸ್ಟ್ ದಂಗೆ ವಿಫಲತೆಗೆ ಕಾರಣಗಳೇನು, ಯಾಕೆ ದಂಗೆ ಫೇಲ್ ಆಯಿತು ಅಂತ ಪ್ರಶ್ನೆ ಬರುತ್ತೆ. ರೀಸನ್ಸ್ ಫಾರ್ ರಿವೋಲ್ಟ್ ಫೇಲ್ಯೂರ್. ದಂಗೆ ಫ್ಲಾಪ್ ಆಗುತ್ತೆ, ಇದು ಬಿದ್ದೋಗುತ್ತೆ. ಇದು ಸಿನಿಮಾ ಓಡಲ್ 100 days ಓಡಲ್, ಇದು 4 ದಿವಸಕ್ಕೆ ಮುಗಿತದೆ ಕತೆ. ಇದು ಯಾಕೆ ಅಂತ ಬರುತ್ತೆ, ಭಾರತೀಯರಲ್ಲಿ ಸಮರ್ಥ ನಾಯಕತ್ವದ ಕೊರತೆ ಐತಿ. ಎಸ್, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಈಗ ಇವರೆಲ್ಲರಿಗೆ ತಮ್ಮದೇ ಆದ ಒಂದು ಹಿತಾಸಕ್ತಿ ಇತ್ತು. ರಾಣಿ ಲಕ್ಷ್ಮೀಬಾಯಿ ಒಂದು ಉದ್ದೇಶಕ್ಕೆ ಹೋರಾಟ ಮಾಡ್ತಿದ್ರು, ತಮ್ಮ ಒಂದು ಪ್ರದೇಶವನ್ನು ಉಳಿಸ್ಕೊಳ್ಳೋಕ್ಕೋಸ್ಕರ. ನಾನಾ ಸಾಹೇಬ್ ತನ್ನ ಪ್ರದೇಶ. ಇವರು ಯಾವತ್ತೂ ಒಮ್ಮೆ ಒಂದು ಕಡೆ ಭೇಟಿಯಾಗಲಿಲ್ಲ. ಎಲ್ಲರೂ ಸೇರಿಕೊಂಡು ಒಬ್ಬನನ್ನು ನಾಯಕತ್ವದಿಂದ ಮಾಡಲೇ ಇಲ್ಲ. ಯಾಕಂದರೆ ಇವರು ಒಬ್ರಿಗೊಬ್ರಿಗೂ ಅಷ್ಟೊಂದು ಕೋಆರ್ಡಿನೇಷನ್, ಅಷ್ಟೊಂದು ಸಮನ್ವಯ ಇರಲಿಲ್ಲ. ತಮ್ಮದು ಸಪ್ರೇಟ್ ತಮ್ಮ ವೈಯಕ್ತಿಕ ಹಿತಾಸಕ್ತಿಗಳಿತ್ತು. ಒಬ್ಬ ಲೀಡರ್ ಇಲ್ಲ. ಬ್ರಿಟಿಷರು ಒಬ್ಬ ಲೀಡರ್ ಇದ್ದ, ಅವನು ಗವರ್ನರ್ ಜನರಲ್ ಇರ್ತಿದ್ದ, ಅವನೇ ಹೇಳ್ತಿದ್ದ, ಎಲ್ಲ ಅವನೇ ಮೇಂಟೈನ್ ಮಾಡ್ತಿದ್ದ. ಬಟ್ ಇಲ್ಲಿ ಯಾರೂ ಇಲ್ಲ. ಓಕೆ, ಹಾಗಾಗಿ ಸಮರ್ಥ ನಾಯಕತ್ವದ ಕೊರತೆ ಇತ್ತು. ಬ್ರಿಟಿಷ್ ಸೈನ್ಯದಲ್ಲಿನ ಒಗ್ಗಟ್ಟು ಮತ್ತು ಭಾರತೀಯ ಸೈನ್ಯದಲ್ಲಿನ ಭಿನ್ನಾಭಿಪ್ರಾಯ, ಅವರಲ್ಲಿ ಒಗ್ಗಟ್ಟಿತ್ತು, ನಮ್ಮಲ್ಲಿ ಇರಲಿಲ್ಲ. ಯೋಜನೆ ಇರಲಿಲ್ಲ, ದೇರ್ ವಾಸ್ ನೋ ಪ್ಲಾನಿಂಗ್. ಒಟ್ಟ ಯೋಜನೆ ಇರಲಿಲ್ಲ. ಸುಮ್ಮನೆ ಎಲ್ಲರೂ ಯುದ್ಧ ಮಾಡ್ತಿದ್ರು. ಯುದ್ಧ ತಂತ್ರ ಮತ್ತು ಸೈನಿಕ ಪರಿಣಿತಿ ಕೊರತೆ ಇದೆ. ಎಸ್, ಅವ್ರ ಹತ್ರ ಬಂದೂಕುಗಳು ಎಲ್ಲ ಆಧುನಿಕ ಯುದ್ಧದ ಒಂದು ಕೌಶಲ್ಯ ಇತ್ತು, ಎಲ್ಲ ಇತ್ತು. ನಮ್ಮ ಹತ್ರ ಅವೆಲ್ಲ ಭಾಳ ಸಮಸ್ಯೆ ಇತ್ತು. ಸಾಮಾನ್ಯ ಹಿತಾಸಕ್ತಿ ಇಲ್ಲ. ದೇರ್ ವಾಸ್ ನೋ ಕಾಮನ್ ಇಂಟ್ರೆಸ್ಟ್. ಅವರಿಗೆ ಭಾರತವನ್ನು ಆಳಬೇಕು ಅನ್ನೋದು ಭಾರತವನ್ನು ವಶಪಡಿಸ್ಕೋಬೇಕು ಅನ್ನೋದು ಒಂದು ಇಂಟ್ರೆಸ್ಟ್ ಇತ್ತು ಬ್ರಿಟಿಷರಿಗೆ. ನಮಗಿಲ್ಲ. ಲಿಯಾಕತ್ ಅಲಿಗೆ ತನ್ನ ಪ್ರದೇಶದ ಅಷ್ಟೇ, ಅದ್ರ ಬಗ್ಗೆ ಅಷ್ಟೇ ಗಮನ ಇದೆ. ಬೇರೆ ಪ್ರದೇಶದವನ್ನ ಏನು ಮಾಡಲಿ, ಹಿಂಗೆ ಒಬ್ರಿಗೆ ಒಂದೊಂದು ಸಪ್ರೇಟ್ ಇಂಟ್ರೆಸ್ಟ್ಗಳಿತ್ತು. ಅಲ್ಲೊಂದು ಕಾಮನ್ ಇಂಟ್ರೆಸ್ಟ್ ಇರಲಿಲ್ಲ. ಬಟ್ ಬ್ರಿಟಿಷರಿಗೆ ಒಂದೇ ಕಾಮನ್ ಇಂಟ್ರೆಸ್ಟ್ ಇತ್ತು, ಅದು ದೇಶವನ್ನು, ಭಾರತವನ್ನು ಆಳ್ಬೇಕು ಅನ್ನೋದು. ಇನ್ನು ನೋಡಿ ನೆನ್ಪಿಟ್ಕೊಳ್ಳಿ, 1857 ದಂಗೆಯ ಸಮಯದಲ್ಲಿ ಯಾರು ವಾಯ್ಸ್ರಾಯ್ ಆಗಿದ್ರು ಅಂತ ಕೇಳ್ತಾನೆ, ಭಾರತದ ವಾಯ್ಸ್ರಾಯ್ ಲಾರ್ಡ್ ಕ್ಯಾನಿಂಗ್. ನೆನ್ಪಿಟ್ಕೊಳ್ಳಿ, ಈ ಲಾರ್ಡ್ ಕ್ಯಾನಿಂಗು 1856ರಿಂದ 62ರವರೆಗೆ ಆಳ್ವಿಕೆ ಮಾಡಿದ್ದಾನೆ. ಸುಮಾರು 6 ವರ್ಷಗಳ ಕಾಲ ಆಳ್ವಿಕೆ ಮಾಡಿದ್ದಾನೆ.
ಸೊ ನಾಳೆ ಕ್ವಶನ್ ಏನು ಬರ್ಬೋದು, 1857ರ ದಂಗೆಯ ಸಂದರ್ಭದಲ್ಲಿ ಭಾರತದ ವೈಸ್ರಾಯ್ ಯಾರಾಗಿದ್ದರು ಅಂದರೆ ಲಾರ್ಡ್ ಕ್ಯಾನಿಂಗ್. ಲಾರ್ಡ್ ಕ್ಯಾನಿಂಗ್, ಶಿಷ್ಯ ಕ್ಯಾನಿಂಗ್. ಓಕೆ, ಲಾರ್ಡ್ ಯಾಕೆ ಇಟ್ಕೊಂತಿದ್ರು ನನಗೆ ಅದೇ ಅರ್ಥ ಆಗಲ್ಲ. ಲಾರ್ಡು, ಸರ್, ಕಿಸಬಾಯಿ ಇಟ್ಕೋಬೇಕಿಲ್ಲ ಹೆಸರಿಂದ, ಕಿಸಬಾಯಿ ಕ್ಯಾನಿಂಗ್ ಇಲ್ಲಿ ಬಿಡ್ರಿ, ಏನಕ್ಕಿರ್ಲಕ್ಕ. ಓಕೆ, ಸೊ ಇದು ನೆನ್ಪಿಟ್ಕೊಳ್ಳಿ, 1857ರ ದಂಗೆಯ ಸಮಯದಲ್ಲಿ ಲಾರ್ಡ್ ಕ್ಯಾನಿಂಗು ಭಾರತದ ವೈಸ್ರಾಯ್ ಆಗಿದ್ದ ಅನ್ನೋದು ನೆನ್ಪಿಟ್ಕೊಳ್ಳಿ, ವೆರಿ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಮೌಲ್ಯಮಾಪನ ನೋಡೋಣ. ಲಾಸ್ಟ್ ನೋಡಿ, ಮೌಲ್ಯಮಾಪನ, ಇವ್ಯಾಲ್ಯೂಯೇಷನ್ ಅಂತ ಕರಿತೀವಿ. ಈ ದಂಗೆ ಯಶಸ್ವಿ ಆಗದಿದ್ದರೂ ಭಾರತೀಯ ಇತಿಹಾಸದಲ್ಲಿ ಬಹಳ ಪ್ರಾಮುಖ್ಯತೆಯನ್ನು ಪಡೆದುಕೊಳ್ಳುತ್ತೆ. ಎಸ್, ಈ ದಂಗೆ ಯಶಸ್ವಿ ಆಗಲಿಲ್ಲ, ಆದರೂ ಬಹಳ ಪ್ರಾಮುಖ್ಯತೆ ಪಡೆದುಕೊಂಡಿದೆ. ಯಾಕಂದರೆ ಅಧಿಕಾರ ಹಸ್ತಾಂತರ ಐತಿ. ಎಸ್, 1857ರವರೆಗೂ ಭಾರತವನ್ನು ಈಸ್ಟ್ ಇಂಡಿಯಾ ಕಂಪನಿ ಆಳ್ತಾ ಇತ್ತು. ಈಗ ಈಸ್ಟ್ ಇಂಡಿಯಾ ಕಂಪನಿಯಿಂದ ತೆಗೆದು ಹೋಗೋದು ಈಗ ನೇರವಾಗಿ ಬ್ರಿಟಿಷ್ ಆಳ್ವಿಕೆಗೆ ಒಳಪಡ್ತು. ಅಂದರೆ ಇಂಗ್ಲೆಂಡ್ ರಾಣಿನೇ ಇನ್ಮೇಲೆ ಆಳ್ವಿಕೆ ಮಾಡ್ತಾಳೆ. ಬ್ರಿಟಿಷ್ ಸರ್ಕಾರದ ಮುಖ್ಯಸ್ಥ ಅವಳೇ, ಈಗಲೂ ಅವಳೇ ಇದ್ದಾನೆ. ಬ್ರಿಟಿಷ್ ಸರ್ಕಾರದ ಮುಖ್ಯಸ್ಥ ಇಂಗ್ಲೆಂಡ್ ರಾಣಿ, ಈಗಲೂ, ಈಗ ರಾಣಿ ಇಲ್ಲ, ರಾಜ ಇದ್ದಾನೆ, ಅವಾಗೇ ರಾಣಿ. ಎರಡನೇ ಹಂತದ ಹೋರಾಟಕ್ಕೆ ಸ್ಫೂರ್ತಿ ಅದು. ಎಸ್, ಎಕ್ಸಾಕ್ಟ್ಲಿ. ಒಮ್ಮೆ ನೀವು ಎದುರು ಹಾಕೊಂಡ್ರೆ, ಈಗ ನಿಮ್ಮ ಊರಾಗ ಒಬ್ಬ ದೊಡ್ಡ ಗುಂಡಾನ, ಅವ್ನಿಗೆ ಎಲ್ಲರೂ ಹೆದರ್ತಾರೆ. ಬಟ್ ನೀವು ಒಮ್ಮೆ ಅವನಿಗೆ ಫೇಸ್ ಮಾಡಿದ್ರೆ, ಅವನಿಗೆ ಅವ್ನು 10 ಹೊಡೆದ, ನೀವು ಒಂದೇ ಹೊಡೆದಿರ್ಕರೆ, ನೀವು ಒಂದೇ ಹೊಡೆದ್ರೆ ಅವ್ನು 10 ಹೊಡೆದಾನ, ಆದರೂ ನಿಮಗೆ ಧೈರ್ಯ ಬರ್ತೈತೆ ನೆಕ್ಸ್ಟ್ ಟೈಮ್ ಜಗಳಕ್ಕೆ. ಎಲ್ಲರೂ ಆಟ ಆಡಿಸಿದ್ರೆ ನಾವು ಒಂದೇನು ಹೊಡೆದಿನಲ್ಲ ಬಿಟ್ಟಿನ ಅವನಿಗೆ, ಅವ್ನು ನಿಮ್ಗೆ 10 ಹೊಡೆದನ್ಕರೆ, ಆದ್ರೆ ನೀವು ಒಂದು ಹೊಡೆದಿದ್ದು ಭಾಳ ಖುಷಿ ನಿಮಗೆ. ಸೊ ನೆಕ್ಸ್ಟ್ ಟೈಮ್ ಬರಲಿ ಮಗ, 2 ಹೊಡಿತೀನಿ ಸಲ ಅವನಿಗೆ, ಬಿಡೋದಿಲ್ಲ ಸಲ ಅವನಿಗೆ, ಅಂದ್ರೆ ಅವನಿಗೂ ಭಯ ಹುಟ್ಟುತ್ತೆ, ಇವತ್ತು ತಿರುಗಿ ಬೀಳ್ತಾನೆ ನಾವು. ನಿಮ್ಮಲ್ಲಿ ಒಂದು ಧೈರ್ಯ ಬರುತ್ತೆ, ಅವನಿಗೆ ನಿಮ್ಮ ಬಗ್ಗೆ ಭಯ ಶುರು ಆಗುತ್ತೆ. ಅರ್ಥ ಆಯ್ತಾ? ಸೊ ಹೀಗಾಗಿ ಬ್ರಿಟಿಷರು ಏನು ಅಂದ್ಕೊಂಡಿದ್ರು, ನಮ್ಗೆ ಯಾರೋ ತಿರುಗಿ ಬೀಳೋದು ಅಂದ್ಕೊಂಡಿದ್ರು, ಬಟ್ ನಾವು ತಿರುಗಿ ಬಿದ್ವಿ, ಸೋತೀವಿ ಕರೆ. ಆದರೂ ನಮ್ಮಲ್ಲಿ ನೆಕ್ಸ್ಟ್ ಹೋರಾಟಕ್ಕೆ ಒಂದು ಸ್ಫೂರ್ತಿ ಆಯಿತು. ನೆಕ್ಸ್ಟ್ ಸ್ವಾತಂತ್ರ್ಯ ಹೋರಾಟಕ್ಕೆ ಅಡಿಗಲ್ಲು ಆಯಿತು. ಅಡಿಗಲ್ಲು ಒಂದು ಬೇಸ್, ಇಲ್ಲಿಂದ ಒಂದು ಅಡಿಗಲ್ಲು ಶುರು ಆಯಿತು. ನಾವು ಕೂಡ ಇವ್ರ ವಿರುದ್ಧ ಫೈಟ್ ಮಾಡ್ಬೋದು, ಇಲ್ಲಿಂದನೇ ನಾವು ಹೋರಾಟ ಶುರು ಮಾಡ್ತೀವಿ. ಇದಕ್ಕಿಂತ ಮುಂಚೆ ನಾವು ಬ್ರಿಟಿಷರಿಗೆ ಭಾಳ ಕೆಟ್ಟ ಅನಿಸ್ತಿದ್ವಿ. 1857ರ ದಂಗೆಯ ನಂತರ ಬ್ರಿಟಿಷರನ್ನು ನಾವು ಎದುರಿಸೋದಕ್ಕೆ ಶುರು ಮಾಡ್ತೀವಿ, ಅವರ ವಿರುದ್ಧ ಬಂಡ ಹೇಳೋದಕ್ಕೆ ಶುರು ಮಾಡ್ತೀವಿ. ಓಕೆನಾ? ಐ ಹೋಪ್ ದಿಸ್ ಕೋರ್ಸ್ ವಿಲ್, ಈ ಒಂದು ಕ್ಲಾಸ್ ನಿಮಗೆ ತುಂಬ ಅನುಕೂಲ ಆಗಿದೆ ಅಂತ ಭಾವಿಸ್ತೇನೆ. ಅರ್ಥ ಆಯ್ತಲ್ಲ ಕ್ಲಾಸು? ಇಂಟ್ರೆಸ್ಟಿಂಗ್ ಇತ್ತಾ? ಓಕೆ, ನಾ ಎಲ್ಲೆಲ್ಲಿ ಬೈಹ್ಯಾಟ್ ಮಾಡ್ಬೇಕಂತ ಹೇಳಿ ನಾವು ಬೈಹ್ಯಾಟ್ ಮಾಡಿ, ಕ್ಲಾಸ್ ಬೇಕಾದ್ರೆ ಇನ್ನೊಂದ್ಸಲ ನೋಡ್ಕೊಳ್ಳಿ, ರಿವಿಷನ್ ಮಾಡ್ಕೊಳ್ಳಿ, ನೋಟ್ಸ್ ಬರ್ಕೋತಿದ್ರೆ ಬರ್ಕೋರಿ. ವೆರಿ ಇಂಪಾರ್ಟೆಂಟ್ ಎಲ್ಲ ಕವರ್ ಮಾಡಿದ್ದೀನಿ ನಾನು. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಸಿಂಪಲ್ಲಾಗಿ ಕವರ್ ಮಾಡಿಕೊಟ್ಟಿದ್ದೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಕೂಡ ವಿಡಿಯೋ ಶೇರ್ ಮಾಡಿ. ಥ್ಯಾಂಕ್ ಯು ಸೊ ಮಚ್, ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ.